ಸೊ ಎಲ್ರಿಗೂ ಬೆಳಗಿನ ವಂದನೆಗಳು. ನಾನು ಅಮರೇಶ್ ಪೋತಾನ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನೋಡಿ, ನಾವು ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ ಗ್ರೂಪ್ ಸಿ ಕಮ್ಯುನಿಕೇಷನ್ ಪೇಪರ್ ನಾನ್ ಗ್ರಾಜುಯೇಟ್ಗೆ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ 2018 ಏನಿತ್ತು ಅದನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇದು 3ನೇ ಭಾಗ ಆಗುತ್ತೆ. ಸೊ ಹಾಗಾದರೆ ನೋಡಿ, ಈಗ ಆಲ್ರೆಡಿ ನಾವು ಗ್ರಾಜುಯೇಟ್ ಗ್ರೂಪ್ ಸಿ ಕಮ್ಯುನಿಕೇಷನ್ ಪೇಪರ್ 2018 ಕಂಪ್ಲೀಟ್ ಸಾಲ್ವ್ ಮಾಡಿದ್ವಿ 3 ವಿಡಿಯೋಗಳಲ್ಲಿ. ಸೊ ನೆಕ್ಸ್ಟ್ ಈಗ ನಾನ್ ಗ್ರಾಜುಯೇಟ್ ಕಮ್ಯುನಿಕೇಷನ್ ಪೇಪರ್ ಗ್ರೂಪ್ಸ್ ಇದೇನಿದೆಯೋ ಅದನ್ನು ಸಹಿತ 2018 ಪ್ರಶ್ನೆ ಪತ್ರಿಕೆಯನ್ನು 3 ಭಾಗಗಳಲ್ಲಿ ಸಾಲ್ವ್ ಮಾಡಿದ್ವಿ. ಒಟ್ಟಾರೆಯಾಗಿ 60 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದಂಗೆ ಆಯಿತು. ಇಲ್ಲಿ ಪ್ರಶ್ನೆಗಳು 60 ಇರ್ಬೋದು, ಬಟ್ ನಾವು ಮಾತಾಡಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಮುಂದೆ ಬರುವ ಅಂದರೆ December 5 ಮತ್ತು December 19 ಇರ್ತಕ್ಕಂಥ ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗ್ಬೋದು. ಸೊ ಹಾಗಾಗಿ ಬಹಳ ಕಾನ್ಸೆಪ್ಟ್ಗಳನ್ನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಭಾವಿಸ್ತಾ, ಸೊ ಇನ್ನಷ್ಟು ಕಾನ್ಸೆಪ್ಟ್ಗಳು ಬೇಕಂದ್ರೆ ನಾನು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೇನೆ ಅಂತ ಹೇಳಿದೆ. ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಅಥವಾ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದರಲ್ಲಿ ಇನ್ನಷ್ಟು ಬಹಳಷ್ಟು ಹಿಂದಿನ ವಿಡಿಯೋಗಳು ಸಹಿತಿದ್ದಾವೆ. ಅವೆಲ್ಲವುಗಳನ್ನು ನೋಡಿದರೆ ಸಾಕಾಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಇಲ್ಲ, ಇನ್ನಷ್ಟು ಕಾನ್ಸೆಪ್ಟ್ಗಳು ಬೇಕು ಅಂದರೆ ನೋಡೋಣ. ಇನ್ನು ಎಕ್ಸಾಮ್ಗೆ ಇನ್ನೊಂದು ಮಿನಿಮಮ್ ಒಂದು 15 ಡೇಸ್ ಇದೆ. ಸೊ ಅಷ್ಟೊಳಗಡೆ ಸಾಲ್ವ್ ಮಾಡೋಕ್ಕಾಗುತ್ತಾ ನೋಡೋಣ. ಜೊತೆಗೆ ಕರೆಂಟ್ ಅಫೇರ್ಸ್ನ ಅಲ್ಲೇ ನಿಲ್ಲಿಸಿದ್ವಿ, ಅದನ್ನು ಸಹಿತ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಾಗಾಗಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ ಗ್ರೂಪ್ ಸಿ ನಾನ್ ಡಿಗ್ರಿ ಸಂವಹನ ಪತ್ರಿಕೆಯ ಕೊನೆಯ ಭಾಗವನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಒಂದಷ್ಟು ಪ್ರಾಕ್ಟಿಕಲ್ ಅನ್ನ ತರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಪ್ರಾಕ್ಟಿಕಲ್ನ ಕೂಡ ತರ್ತೇನೆ. ಓಕೆ, ಹಾಗಾದ್ರೆ ಬನ್ನಿ. ನೋಡಿ, ಗ್ರೂಪ್ ಸಿ ನಾನ್ ಗ್ರಾಜುಯೇಟ್ ಕಮ್ಯುನಿಕೇಷನ್ ಪೇಪರ್ 2018 ಅಂದರೆ ಪದವೀಧರರಲ್ಲದವರಿಗೆ ಇರ್ತಕ್ಕಂಥ ಸಂವಹನ ಪತ್ರಿಕೆ 2018 ಏನಿತ್ತು ಅದನ್ನ ಈಗ ಕಂಪ್ಲೀಟ್ ಸೊಲ್ಯೂಷನ್ ಆದಂಗಾಗುತ್ತೆ ಪಾರ್ಟ್ 3ರಲ್ಲಿ. ಓಕೆ, ಇದು ನನ್ನ ಒಂದು ಕಿರು ಪರಿಚಯ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಮುಂದೆ ಹೋಗೋಣ. ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕಂಪ್ಯೂಟರ್ ಬಗ್ಗೆ ನೋಡಿ, ಕ್ಲಾಸ್ ನಂಬರ್ 8, 9, 10 ಮತ್ತೆ 12 ಒಟ್ಟು 4 ಕ್ಲಾಸ್ ಈ ಸೀರೀಸ್ ಅಲ್ಲಿ ಮಾಡಿದ್ವಿ. ಸೊ ಅದಾದ ನಂತರ ಈಗ ಮತ್ತೆ ನೋಡಿ 67, 68, 69, 70, 71 ಮತ್ತು 72 ಒಟ್ಟು 10 ವಿಡಿಯೋಗಳನ್ನು ಈ ಸೀರೀಸ್ ಅಲ್ಲಿ ಮಾಡಿದಂಗೆ ಆಯಿತು. ಓಕೆ, ಸೊ ಇಷ್ಟು ಇನ್ಫಾರ್ಮೇಶನ್ ಸಾಕಾಗುತ್ತೆ ಅಂತ ಭಾವಿಸ್ತಾ, ಸೊ ಇನ್ನೂ ಬೇಕಾದಷ್ಟು ಇದೆ ಮಾಡೋದಕ್ಕೆ. ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ ಮಾಡ್ಬೋದು, ಆಪರೇಟಿಂಗ್ ಸಿಸ್ಟಮ್ ಮೇಲೆ ಮಾಡ್ಬೋದು, ಬೂಲಿಯನ್ ಲಾಜಿಕ್ ಅಥವಾ ಟ್ರೂತ್ ಟೇಬಲ್ಸ್ ಮೇಲೆ ಮಾಡ್ಬೋದು, ಲಾಜಿಕ್ ಗೇಟ್ಸ್ ಮೇಲೆ ಮಾಡ್ಬೋದು. ಸೊ ಭಾಳಷ್ಟು ಇದ್ದಾವೆ. DBMS ಇದೆ, ಈವನ್ ವೈರಸ್ಸು ಅಥವಾ ಈ ರೀತಿ ಟೆಕ್ ಥಿಂಗ್ಸ್ ಇದ್ದಾವೆ. ಬಟ್ ನೋಡೋಣ, ಸದ್ಯಕ್ಕೆ ಸಾಕು. ಆದರೆ ಇನ್ನೊಂದೆರಡು ವಿಡಿಯೋಗಳಲ್ಲಿ ಅವೆಲ್ಲವನ್ನ ತರೋ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸೊ ಈಗ ನೇರವಾಗಿ 2018 ಸಂವಹನ ಪತ್ರಿಕೆ ಎ ಸೀರೀಸ್ನ 3ನೇ ಭಾಗ ಆಗುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ 91ನೇ ಪ್ರಶ್ನೆ ನೇರವಾಗಿ ಏನಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಶಾರ್ಟ್ ಕಟ್ಸ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ದ ಬುಲೆಟ್ಸ್ ಇನ್ ದ MS ವರ್ಡ್? ಅಂದ್ರೆ MS ವರ್ಡ್ನಲ್ಲಿ ಬುಲೆಟ್ಸ್ ಅನ್ನು ಸೇರಿಸಲು ಬಳಸುವ ಸಮೀಪ ದಾರಿ ಅಥವಾ ಶಾರ್ಟ್ ಕಟ್ಟು ಕೆಳಗಿನವುಗಳಲ್ಲಿ ಯಾವುದು ಅಂತ 4 ಆಪ್ಷನ್ ಇದೆ. ಫಸ್ಟ್ ನಮಗೆ ಬುಲೆಟ್ಸ್ ಅಂದ್ರೆ ಏನು? ಸೊ ಎಲ್ರಿಗೂ ಗೊತ್ತಿರುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಈಗ MS ವರ್ಡ್ ಇರುತ್ತೆ, ಒಂದು MS ವರ್ಡ್ ಏನು ಒಂದು ಡಾಕ್ಯುಮೆಂಟ್ ಓಪನ್ ಮಾಡ್ತೀರಾ, ಅದರಲ್ಲಿ ಸೊ ಒಂದಷ್ಟು ಎಲಿಮೆಂಟ್ಸನ್ನು ಹಾಕ್ತೀರಾ. ಸೊ ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಹಾಕ್ತೀರಾ. ಸಪೋಸ್ ಎಕ್ಸಾಂಪಲ್ ಈಗ ಇಲ್ಲಿ ನಾನು ಚಂದ್ರಗುಪ್ತ ಮೌರ್ಯ ಅಂತ ಬರ್ತೀನಿ. ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಬಿಂದುಸಾರ ಅಲ್ವಾ, ಬಿಂದುಸಾರನ ಮಗ ಅಶೋಕ. ಇವ್ರನ್ನ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಅಂದ್ರೆ 1 by 1 ನಾವು ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಹಾಕ್ಬೇಕಂದ್ರೆ ವೇರಿಯಸ್ ಬುಲೆಟ್ಸ್ ಇರ್ತವೆ. ಒಂದು ಡಾಟ್ಸ್ ಕೊಡ್ಬೋದು, ಅಥವಾ ಈ ತರ ಮಾರ್ಕ್ ಕೊಡ್ಬೋದು, ಆರೋ ಮಾರ್ಕು, ಅಥವಾ ಸ್ಟಾರ್ ಕೊಡ್ಬೋದು. ಸೊ ಈ ರೀತಿಯಾಗಿ ಬುಲೆಟ್ಸ್ಗಳನ್ನು ಹಾಕ್ಬೇಕಾದ್ರೆ ನಾವು MS ವರ್ಡ್ ಅಲ್ಲಿ ಶಾರ್ಟ್ ಕಟ್ ಯಾವ್ದು ಬಳಸಬೇಕು? ಇಲ್ಲಿ ಶಾರ್ಟ್ ಕಟ್ಸ್ ಅನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಯಾವ ಶಾರ್ಟ್ ಕಟ್ ನ ಬಳಸಿದ್ರೆ ನಾವು ಬುಲೆಟ್ಸ್ ಹಾಕ್ಬೋದು ಅಂತ ಪ್ರಶ್ನೆ ಇದೆ. ಓಕೆ, ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ನೋಡಿ, Ctrl+Shift+L ಇದೆ ಅಲ್ವಾ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ ಬುಲೆಟ್ ಪಾಯಿಂಟ್ಸ್ ಅಂದ್ರೆ ಏನು. ಸೊ ಯಾರಿಗೆ ಆಲ್ರೆಡಿ ಬುಲೆಟ್ ಪಾಯಿಂಟ್ಸ್ ಗೊತ್ತಿದೆಯೋ ಅವರು ಮುಂದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು. ಯಾರಿಗೆ ಗೊತ್ತಿರಲ್ಲ, ಬಹಳಷ್ಟು ಜನ MS ವರ್ಡ್ ಓಪನ್ ಮಾಡಿರಲ್ಲ, ಅಂಥವ್ರಿಗೂ ಸಹಿತ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈಗ MS ವರ್ಡ್ ಅನ್ನು ಓಪನ್ ಮಾಡಿ ಬುಲೆಟ್ ಪಾಯಿಂಟ್ಸ್ ಯಾವ ರೀತಿಯಾಗಿ ಹಾಕ್ಬೇಕಂತ ತೋರಿಸ್ತೀನಿ. ಲೆಟ್ಸ್ ಟ್ರೈ. ಓಕೆ, ಓಪನ್ ಆಗುತ್ತಾ, ಏನು ಮಾಡೋದು ಅಂತ. ಓಕೆ, ನೋಡೋಣ. ಸೊ ಐ ವಿಲ್ ಓಪನ್ ದ MS ವರ್ಡ್. ಓಕೆ, MS ವರ್ಡ್ ಓಪನ್ ಆಯಿತು. ಸೊ ನೋಡೋಣ, MS ವರ್ಡ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದಷ್ಟು ಟೈಪ್ ಮಾಡ್ತೀನಿ. ಓಕೆ, ನೋಡಿ, ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಓಕೆ, ನೆಕ್ಸ್ಟು ಬಿಂದುಸಾರ. ನೆಕ್ಸ್ಟು ಅಶೋಕ. ನೋಡಿ, ಇವ್ರು 3 ಇದ್ದಾರೆ. ಇವ್ರನ್ನೀಗ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಹಾಕ್ಬೇಕಂದ್ರೆ ಬುಲೆಟ್ಸ್ ಅಂದ್ರೆ ಎಲ್ಲಿರುತ್ತೆ? ಇಲ್ಲಿ ಮೇಲ್ಗಡೆ ನೋಡ್ಬೋದು, ಬುಲೆಟ್ಸ್ ಅಂತ ತೋರಿಸ್ತಾ ಇದೆ. ಸೊ ಈಗ ಇವನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಹೋಗಿ ಬುಲೆಟ್ನ ಸೆಲೆಕ್ಟ್ ಮಾಡ್ಬೋದು, ಅಥವಾ
ಕಂಟ್ರೋಲ್ ಶಿಫ್ಟ್ ಎಲ್ ಪ್ರೆಸ್ ಮಾಡಿದ್ರೆ ನೋಡಿ ಡಾಟೆಡ್ ಬುಲೆಟ್ಸ್ ಬಂತು. ಸೊ ಹೀಗೆ ಬುಲೆಟ್ಸ್ ಅನ್ನು ಹಾಕ್ಬೇಕಾದ್ರೆ ಯಾವುದು ಶಾರ್ಟ್ ಕಟ್ ಅಂತ ಕೇಳಿದ್ದಾರೆ. ಸೊ ಶಾರ್ಟ್ ಕಟ್ಸ್ ಯಾವ್ದು ಅಂದ್ರೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎಲ್ ಹಾಕ್ಬೇಕು. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೊ ಜೂಮ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗೊತ್ತಾಗ್ತಾ ಇತ್ತು. ಸೊ ಈ ತರ ನೋಡಿ, ಇಲ್ಲದೆ ಹೋದ್ರೆ ಇದನ್ನ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬುಲೆಟ್ಸ್ನ ಹಾಕ್ಬೋದು. ಇಲ್ಲಿ ನೋಡಿ ನಾನೀಗ ಯಾರೋ ಮಾರ್ಕ್ ಹಾಕ್ತಾ ಇದ್ದೀನಿ, ಬೇಡವಾ ಅದು ಬೇಡ ಅಂದ್ರೆ ಸೊ ಈ ತರದ ಮಾರ್ಕ್ ಹಾಕ್ಬೋದು. ಸೊ ಇವುಗಳನ್ನ ಬುಲೆಟ್ಸ್ ಅಂತ ಕರಿತೀವಿ. ಇದಕ್ಕೆ ಬಳಸ್ತಕ್ಕಂಥ ಶಾರ್ಟ್ ಕಟ್ಟು ಕಂಟ್ರೋಲ್ ಪ್ರೆಸ್ ಮಾಡಿ ಶಿಫ್ಟ್ ಪ್ರೆಸ್ ಮಾಡಿ ಎಲ್ಲನ್ನ ಒತ್ತಬೇಕು. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೊ ಅದನ್ನೇ ಕೇಳಿರ್ತಕ್ಕಂಥದ್ದು. ಈ ನೆಕ್ಸ್ಟ್ ಇನ್ನೇನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ನೋಡಿ ಎಲ್ಲಿ ಹೋಗ್ಬೇಕು, MS Word ಫೈಲ್ ಓಪನ್ ಮಾಡಿದ ನಂತರ ಸೊ ಈ ಭಾಗದಲ್ಲಿ ಬುಲೆಟ್ಸ್ ಇದಾವೆ ನೋಡಿ. 1 2 3 ಬೇಕಾದ್ರೆ ಹಾಕ್ಬೋದು, ಅಥವಾ ಡಾಟ್ ಹಾಕ್ಬೋದು, ಯಾರೋ ಮಾರ್ಕ್ ಹಾಕ್ಬೋದು, ಸೊ ಈ ಥರದ್ದು ಹಾಕ್ಬೋದು, ಸೊ ಸ್ಕ್ವೇರ್ ಹಾಕ್ಬೋದು. ಸೊ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಸೊ ಇವುಗಳನ್ನು ನಾವು ಬುಲೆಟ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಪಾಯಿಂಟ್ಸ್ ಇರ್ತಾವಲ್ಲ, ಆ ಪಾಯಿಂಟ್ಸನ್ನು ಯಾವ ರೀತಿಯಾಗಿ ಹಾಕ್ತೀವಿ ಅನ್ನೋದನ್ನು ನಾವು ಬುಲೆಟ್ ಪಾಯಿಂಟ್ಸ್ ಅಂತೀವಿ. ಓಕೆ, ಸೊ ಇನ್ನು ಅದಕ್ಕೆ ಬಳಸ್ತಕ್ಕಂಥ ಶಾರ್ಟ್ಕಟ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಆಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ 92ನೇ ಪ್ರಶ್ನೆ. MS Word ನಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಎಂಬುದು ಎಲ್ಲಿರುತ್ತದೆ? ವೇರ್ ಡು ವಿ ಫೈಂಡ್ ದ ಇನ್ಸರ್ಟ್ ಎಂಡ್ ನೋಟ್ ಇನ್ ದ MS Word? ಸೇಮ್ ಅದೇ MS Word ಅಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಅಂದ್ರೇನು, ಫೂಟ್ ನೋಟ್ ಅಂದ್ರೇನು. ಈಗ ಸಪೋಸ್ ಒಂದು ಫೈಲ್, ಇದು MS Word ಫೈಲ್ ಅನ್ಕೊಳ್ಳೋಣ. ಓಕೆ, ಸೊ ಒಂದು ಪೇಜ್ ಇದು, ಸೊ ನೆಕ್ಸ್ಟ್ ಪೇಜ್ ಇದು. ಓಕೆ, ಇದು 3ನೇ ಪೇಜು. ಈಗ ಈ ಪೇಜ್ಗಳಲ್ಲಿ ನಾವು ಇದು ಹೆಡ್ಡರ್ ಆಗುತ್ತೆ, ಮೇಲ್ಗಡೆ ಇರೋದನ್ನ ಹೆಡ್ಡರ್ ಅಂತ ಕರಿತೀವಿ. ಸೊ ಕೆಳಗಡೆ ಇದು ಫೂಟರ್ ಆಗುತ್ತೆ. ಓಕೆ, ಸೊ ಹೆಡ್ಡರು ಫೂಟರು ಜೊತೆಗೆ ಒಂದು ಎಂಡ್ ನೋಟ್ ಅಂತ ಇರುತ್ತೆ. ಎಂಡ್ ನೋಟ್ ಅಂದ್ರೆ ಈ ಡಾಕ್ಯುಮೆಂಟ್ ಅಲ್ಲಿ ಒಂದು 100 ಪೇಜ್ ಇದೆ ಅಂದ್ರೆ 100ನೇ ಪೇಜ್ ಅನ್ನ ನಾವು, ಸಪೋಸ್ ಇದು 100ನೇ ಪೇಜ್ ಅನ್ಕೊಂಡ್ರೆ ಈ 100ನೇ ಪೇಜ್ ಅನ್ನ ನಾವು ಎಂಡ್ ನೋಟ್ ಅಂತ ಕರಿತೀವಿ. ಸೊ 100ನೇ ಪೇಜ್ ಅಲ್ಲಿ ಆಗ್ತಕ್ಕಂಥ ಇನ್ಫಾರ್ಮೇಶನ್ ಎಂಡ್ ನೋಟ್. ನೋಡಿ, ಇದು ಹೆಡ್ಡರು, ಇದು ಫೂಟರು, ಸೊ ಇದು ಎಂಡ್ ನೋಟ್. ಓಕೆ, ಸೊ ಹಾಗಾದ್ರೆ ಈ ಎಂಡ್ ನೋಟ್ ಅನ್ನ ಎಲ್ಲಿರುತ್ತೆ? ಇನ್ಸರ್ಟ್ ಎಂಡ್ ನೋಟ್ ಅಂತಕ್ಕಂಥದ್ದು MS Word ಅಲ್ಲಿ ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ ಅಷ್ಟೇ. ಫೈಲ್ ಮೆನುದಲ್ಲಿ ಇರುತ್ತಾ, ರೆಫರೆನ್ಸ್ ಮೆನುದಲ್ಲಿ ಇರುತ್ತಾ, ಮೇಲಿಂಗ್ಸ್ ಮೆನುದಲ್ಲಿ ಇರುತ್ತಾ, ಅಥವಾ ಡಿಸೈನ್ ಮೆನುದಲ್ಲಿ ಇರುತ್ತಾ ಅಂದ್ರೆ ಸರಿಯಾದ ಉತ್ತರ ಇದು ಕ್ರಿಯೇಟ್ ಅಥವಾ ಇನ್ಸರ್ಟ್ ಎಂಡ್ ನೋಟ್ ಅಂತಕ್ಕಂಥದ್ದು ರೆಫರೆನ್ಸಸ್ ಮೆನುದಲ್ಲಿ ಇರುತ್ತೆ. ಎಲ್ಲಿದೆ ರೆಫರೆನ್ಸಸ್ ಮೆನು? ನೋಡಿ, ಇದು ರೆಫರೆನ್ಸಸ್. ನೀವು MS Word ಅನ್ನು ಓಪನ್ ಮಾಡಿದಾಗ ಇಲ್ಲಿ ಮೆನ್ಯೂಸ್ ಅಂತಿದೆ, ಹೋಮು, ಇನ್ಸರ್ಟ್, ಡೆವಲಪರ್, ಪೇಜ್ ಲೇಔಟ್, ಈ ಕಡೆ ರೆಫರೆನ್ಸಸ್ ಅಂತ ಇದೆ. ಸೊ ಇದು ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಬೇರೆ ಬೇರೆ ಚೇಂಜ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಯಾವುದೇ ವರ್ಷನ್ ಹೋದ್ರೂ ರೆಫರೆನ್ಸಸ್ ಅಂತ ಇರುತ್ತೆ. ಅಲ್ಲಿ ಸೊ ಇನ್ಸರ್ಟ್ ಎಂಡ್ ನೋಟ್ ಅಂತ ಇದೆ. ಓಕೆ, ಇನ್ಸರ್ಟ್ ಎಂಡ್ ನೋಟ್ ಜೊತೆಗೆ ಇಲ್ಲಿ ಇನ್ಸರ್ಟ್ ಫೂಟ್ ನೋಟ್ ಅಂತ ಕೂಡ ಇದೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಇನ್ಸರ್ಟ್ ಫೂಟ್ ನೋಟ್ ಅಂದ್ರೆ ಏನು? ನಾವು ಆಲ್ರೆಡಿ ಹೇಳಿದೆ, ಈ ಕೆಳಗಡೆ, ಸೊ ಇಲ್ಲಿ ಓಕೆ, ಯಾವುದೇ ಪೇಜಿನ ಕೆಳಗಡೆ ನಾವು ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಕೊಡಬೇಕಾದ್ರೆ, ಸಪೋಸ್ ಈಗ ಒಂದು ಪೇಜ್ ಇದೆ, ಈ ಪೇಜಲ್ಲಿ ನಾವು ಸೊ ಇಲ್ಲೆಲ್ಲ ಒಂದು ಕಡೆ ಬರೆದಿರ್ತೀವಿ. ಸಪೋಸ್ ಅಶೋಕ ರೂಲ್ಡ್ ಇಂಡಿಯಾ ಅಂತ ಏನೋ ಬರೆದಿರ್ತೀವಿ. ಇಲ್ಲೂ 1 ಅಂತ ಕೊಡ್ತೀವಿ. ಈ ಫೂಟ್ ನೋಟ್ ಅಲ್ಲಿ ಕೆಳಗಡೆ ಇಲ್ಲಿ 1 ಅಂದ್ರೆ ಏನು? ಅಶೋಕ ಸನ್ ಆಫ್ ಬಿಂದುಸಾರ ಅಂತ ಕೊಡ್ತೀವಿ. ಅಂದ್ರೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ 1 ಸ್ಟಾರು ಅಥವಾ ಐಯೋ ಸೊ ಏನೋ ಕೊಡ್ತೀವಲ್ಲ ಅದನ್ನ ಕೆಳಗಡೆ ಆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತೀವಿ. ಸಪೋಸ್ ಇನ್ನೊಂದು ಕಡೆ, ಇನ್ನೊಂದು ಪೇಜ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೋಡಿ, ನರೇಂದ್ರ ಮೋದಿ ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ 2014 ನರೇಂದ್ರ ಮೋದಿ ಅಂತ ಬರ್ದಲ್ಲಿ 1 ಅಂತ ಕೊಟ್ಟಿರ್ತೀವಿ. ಸೊ ಈ 1 ಅರ್ಥ ಏನು ಕೆಳಗಡೆ? ಸೊ ಈ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಬಿಫೋರ್ ಬಿಕಮಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಸೊ ಆ 1 ಏನ್ ತೋರಿಸ್ತಾ ಇದೆ ಹೆಚ್ಚಿನ ಮಾಹಿತಿಗೆ ನಾವು ಫೂಟ್ ನೋಟ್ ಅಲ್ಲಿ ಹಾಕ್ತೀವಿ. ನೋಡಿ, ಫೂಟ್ ನೋಟ್ ಅಂದ್ರೆ ಏನು? ಇಟ್ ಇಸ್ ಅನ್ ಅಡಿಷನಲ್ ಇನ್ಫಾರ್ಮೇಶನ್ ಫೌಂಡ್ ಅಟ್ ದ ಬಾಟಮ್ ಆಫ್ ದ ಕರೆಂಟ್ ಪೇಜ್ ಇನ್ ದ ಡಾಕ್ಯುಮೆಂಟ್. ಆ ಒಂದು ಪೇಜ್ ಅಲ್ಲಿ, ಆ ಪೇಜಿನ ಕೆಳಭಾಗದಲ್ಲಿ, ಆ ಬಾಟಮ್ ಅಲ್ಲಿ ನಾವು ಹೆಚ್ಚಿನ ಮಾಹಿತಿಗಾಗಿ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀವಲ್ವಾ, ಅದನ್ನ ಫೂಟ್ ನೋಟ್ ಅಂತ ಕರಿತೀವಿ. ಓಕೆ, ಇನ್ನು ಎಂಡ್ ನೋಟ್ ಅಂದ್ರೆ ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ದ ಫೂಟ್ ನೋಟ್ ಓನ್ಲಿ, ಬಟ್ ದೇ ಆರ್ ಓನ್ಲಿ ಫೌಂಡ್ ಅಟ್ ದ ಎಂಡ್ ಆಫ್ ದ ಡಾಕ್ಯುಮೆಂಟ್. ಓಕೆ, ಅಂದ್ರೆ ಆ ಡಾಕ್ಯುಮೆಂಟ್ ಅಲ್ಲಿ ಒಂದು 100 ಪೇಜ್ ಇದೆ ಅಂದ್ರೆ ಆ 100ನೇ ಪೇಜ್ನಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಎಂಡ್ ನೋಟ್ ಅಂತೀವಿ. ಈಗ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಈ ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಅಥವಾ ಇನ್ಸರ್ಟ್ ಎಂಡ್ ನೋಟ್ ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಅದರ ಮೀನಿಂಗ್ ಗೊತ್ತಾಯ್ತು ನಮಗೆ. ಇಲ್ಲಿ ಪ್ರಶ್ನೆ ಅದು ಎಲ್ಲಿರುತ್ತೆ ಅಂತ ಕೇಳಿರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಅದು ರೆಫರೆನ್ಸಸ್ ಮೆನುದಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು. ಓಕೆ, ಸೊ ಸರಿಯಾದ ಉತ್ತರ MS Word ನಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಎಂಬುದು ಎಲ್ಲಿರುತ್ತದೆ ಅಂದ್ರೆ ರೆಫರೆನ್ಸ್ ಮೆನುದಲ್ಲಿ ಇರುತ್ತೆ. ಒಂದ್ಸಲ ನೋಡ್ಕೊಂಡ್ ಬರೋಣ ಪ್ರಾಕ್ಟಿಕಲಿ. ಓಕೆ, ಸರಿ, MS Word ಓಪನ್ ಮಾಡ್ತೀನಿ.
ಓಕೆ ರೈಟ್, MS ವರ್ಡ್ ಓಪನ್ ಆಯಿತು, ಈಗ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಾನು ಒಂದು ಸಪೋಸ್ ಅಶೋಕ ಅನ್ನಲ್ಲಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಈಗ ನಾನು ಒಂದು ಫೂಟ್ ನೋಟನ್ನು ಫಸ್ಟ್ ಕ್ರಿಯೇಟ್ ಮಾಡ್ತೀನಿ. ಎಲ್ಲಿ ರೆಫರೆನ್ಸಸ್ ಅಂತ ಹೋಗ್ತೀನಿ, ಮೇಲ್ಗಡೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಓಕೆ, ಮೇಲ್ಗಡೆ ರೆಫರೆನ್ಸಸ್ ಅಲ್ಲಿ ಇದ್ದೀವಿ. ಅಲ್ಲಿ ಒಂದು ಇನ್ಸರ್ಟ್ ಎಂಡ್ ನೋಟು ಇದೆ, ಇನ್ಸರ್ಟ್ ಫೂಟ್ ನೋಟು ಇದೆ. ಫಸ್ಟ್ ಈಗ ಇನ್ಸರ್ಟ್ ಫೂಟ್ ನೋಟ್. ಇನ್ಸರ್ಟ್ ಫೂಟ್ ನೋಟ್ ಅಂದ್ರೆ ಆ ಪೇಜಿನ ಕೆಳಭಾಗದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಅದಕ್ಕೆ ಶಾರ್ಟ್ಕಟ್ ಕೂಡ ಕೇಳ್ಬೋದು, Alt Control F. ಅಲ್ಲಿ ಕಾಣಿಸ್ತಾ ಇದೆ ಈಗ ಆಲ್ರೆಡಿ, Alt Control F. ಸೊ ಫೂಟ್ ನೋಟ್ಗೆ, ಇನ್ಸರ್ಟ್ ಫೂಟ್ ನೋಟ್ಗೆ ಒಂದು ಶಾರ್ಟ್ಕಟ್ ಆಗುತ್ತೆ. ಸೊ ನಾನೀಗ Alt Control F ಪ್ರೆಸ್ ಮಾಡ್ತೀನಿ. ಓಕೆ, ಇಲ್ಲಿ Alt Control F ನೋಡಿ ಕೆಳಗಡೆ ಬಂತು ಫೂಟ್ ನೋಟ್. ಇಲ್ಲಿ ಮೇಲೆ ಅಶೋಕ 1 ಅಂತ ತೋರಿಸ್ತಾ ಇದೆ. ಅಶೋಕನ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತೀನಿ. ಅಶೋಕ ವಾಸ್ ಸನ್ ಆಫ್ ಬಿಂದುಸಾರ. ನೋಡಿ ಹೆಚ್ಚಿನ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಅಲ್ವಾ. ಸೊ ಹೀಗೆ ಆ ಒಂದು ಪೇಜ್ನ, ಒಂದು ನಿಮಿಷ, ನೋಡಿ ಅದೇ ಪೇಜಲ್ಲೇನೆ ಕೆಳಗಡೆ ಆ ಒಂದು ಇನ್ಫಾರ್ಮೇಶನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅಶೋಕ 1 ಅಂತಿದೆ. ಸೊ ಕೆಳಗಡೆ ಅಶೋಕ ವಾಸ್ ಸನ್ ಆಫ್ ಬಿಂದುಸಾರ ಅಂತ ತೋರಿಸ್ತಾ ಇದೆ. ಸೊ ಅಂದ್ರೆ ಫುಟ್ ನೋಟ್ ಅಂದ್ರೇನು, ಆ ಪೇಜ್ನ ಕರೆಂಟ್ ಪೇಜ್ನ ಕೆಳಭಾಗದಲ್ಲಿ ಆಯ್ತು. ನೆಕ್ಸ್ಟ್ ಈಗ ಇನ್ಸರ್ಟ್ ಎಂಡ್ ನೋಟ್ಗೆ ಹೋಗೋಣ. ಓಕೆ, ಈಗ ನೋಡಿ ಒಂದಷ್ಟು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಷ್ಟು ಪೇಜ್ ಆಯಿತು ಅಂದರೆ ಸುಮಾರು ಪೇಜ್ಗಳಾಯಿತು. ಸೊ ಇಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಇದೆ. ಸೊ ಈ ಪೇಜಲ್ಲಿ ಏನಾದರೂ ಬರ್ತೀನಿ, ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ. ಓಕೆ, ಸೊ ಈ ಥರ. ಇನ್ನು ಕೊನೆ ಪೇಜಲ್ಲಿ ಏನು ಬರಿತೀನಿ ನೋಡೋಣ. ಸೊ ಇದು ಕೊನೆ ಪೇಜು. ಸೊ ಎಷ್ಟು ಪೇಜ್ ಇದೆ, 5th ಪೇಜ್ ಇದೆ. ಈಗ ನಾ ಏನು ಮಾಡ್ತೀನಿ, ಈಗ ಫಸ್ಟ್ ಪೇಜಲ್ಲಿ ಇದ್ದೀನಿ ನೋಡಿ. ಇನ್ಸರ್ಟ್ ಫೂಟ್ ನೋಟ್ ಅಂದ್ರೆ ಈ ಪೇಜಿನ, ಅದೇ ಪೇಜಿನ ಕೆಳಭಾಗದಲ್ಲಿ ಒಂದು ಫೂಟ್ ನೋಟ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ನಮಗೀಗ ಇನ್ಸರ್ಟ್ ಎಂಡ್ ನೋಟ್ ಬೇಕು. ಎಂಡ್ ನೋಟ್ ಅಂದ್ರೆ ಆ ಪೇಜಿನ ಕೊನೆಯ ಭಾಗದಲ್ಲಿ ಅಲ್ವಾ, ಆ ಒಂದು ಪೇಜ್ ಅಲ್ಲ, ಆ ಡಾಕ್ಯುಮೆಂಟಿನ ಕೊನೆಯ ಭಾಗದಲ್ಲಿ. ಅಂದ್ರೆ ಈ ಡಾಕ್ಯುಮೆಂಟ್ ಅಲ್ಲಿ 5 ಪೇಜ್ಗಳಿದಾವೆ. 5 ಪೇಜ್ ಅಂದ್ರೆ 5th ಪೇಜ್ನ ಆ ಒಂದು ಭಾಗದಲ್ಲಿ ಎಂಡ್ ನೋಟ್ ಬರಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಈಗ ನಾನು ಮೊದಲನೇ ಪೇಜಲ್ಲಿ ಇದ್ದೀನಿ ಅನ್ಕೊಳ್ಳೋಣ. ಈಗ ರೆಫರೆನ್ಸಸ್ ಹೋಗಿ ಇನ್ಸರ್ಟ್ ಎಂಡ್ ನೋಟ್ ಪ್ರೆಸ್ ಮಾಡ್ತೀನಿ. ಆಟೋಮೆಟಿಕಲ್ ಅದು ಎಲ್ಲಿ ಬಂದು ನೋಡಿ 5th ಪೇಜಿಗೆ ಬಂತು. ಸೊ ಮೇಲ್ಗಡೆ ಅಷ್ಟೆಲ್ಲ ಪೇಜಸ್ ಇದಾವೆ ನೋಡಿ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇಲ್ಲಿ ಅಶೋಕ, ಚಂದ್ರಗುಪ್ತ ಮೌರ್ಯರ ಬಗ್ಗೆ ಹೇಳಿದೀವಿ. ಈಗ ಇನ್ಸರ್ಟ್ ಎಂಡ್ ನೋಟ್ ಅಂದಾಗ ಅದು ಕೊನೆ ಪೇಜ್ಗೆ ಹೋಗಿ ಬಂತು. ಇಲ್ಲಿ ನಾವೇನಾದರೂ ಟೈಪ್ ಮಾಡ್ಬೋದು ನೋಡಿ. ಸೊ ದಿಸ್ ವಿಡಿಯೋ ಕ್ರಿಯೇಟೆಡ್ ಬೈ ಅಮರೇಶ್ ಪೋತ್ನಾಳ್, ಈ ಥರ. ಸೊ ಹಾಗಾದ್ರೆ ಫೈನಲ್ ನಮ್ಗೆ ಏನು ಗೊತ್ತಾಯ್ತು, ಇನ್ಸರ್ಟ್ ಎಂಡ್ ನೋಟನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು ನಾವು ಅನ್ನೋದು ಗೊತ್ತಾಯ್ತು. ಓಕೆ, ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು, ಅದೆಲ್ಲಿರುತ್ತೆ, ಕ್ರಿಯೇಟ್ ಅಥವಾ ಇನ್ಸರ್ಟ್ ಎಂಡ್ ನೋಟ್ ಅಂತಕ್ಕಂಥದ್ದು ರೆಫರೆನ್ಸಸ್ ಮೆನುದಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 93ನೇ ಪ್ರಶ್ನೆ. MS Excel ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹೋಲಿಕೆ ಅಥವಾ ಕಂಪ್ಯಾರಿಸನ್ ಆಪರೇಟರ್ ಅಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಂಪ್ಯಾರಿಸನ್ ಆಪರೇಟರ್ ಇನ್ MS Excel ಅಲ್ವಾ. ಫಸ್ಟ್ ಆಪರೇಟರ್ ಅಂದ್ರೇನು ನೋಡಿ. ಆಪರೇಟರ್ ಅಂದ್ರೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ. ಸಪೋಸ್ ಈಗ 2 ನಂಬರ್ ಇದೆ, 2 + 3 = 5 ನೋಡಿ. ಪ್ಲಸ್ ಅಂತಕ್ಕಂಥದ್ದು ಒಂದು ಆಪರೇಟರ್. ಆಪರೇಟರ್ ಅಂದ್ರೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಬಳಸ್ತಕ್ಕಂಥ ಒಂದು ಚಿಹ್ನೆ ಆಗುತ್ತೆ. ಅದೇ 2 - 3 ಮಾಡಿ ನೋಡೋಣ. 2 - 3 = -1. ಯಾಕಂದ್ರೆ ನೋಡಿ -3 ದೊಡ್ಡದಿದೆ, ಆ -3 ಅಲ್ಲಿ +2 ಹೋದ್ರೆ -1 ಬಂತು. ಅದೇ 2 * 3 = 6. ಹೀಗೆ ಈ ಸ್ಟಾರು, ಮೈನಸ್ಸು, ಪ್ಲಸ್ ಇವೆಲ್ಲ ಆಪರೇಟರ್ಗಳಾಗ್ತವೆ. ಅದೇ ತರ 2 = 3 ಅಂದ್ರೆ ಇವೆರಡು ಸಮವಾಗಿದಾವ ಅಂದ್ರೆ ಸಮವಾಗಿಲ್ಲ. ಇನ್ನು ನೆಕ್ಸ್ಟ್ 2 > 3 ಅಂದ್ರೆ ತಪ್ಪಾಗುತ್ತೆ. 2 ಆಕ್ಚುಲಿ <3. ಸೊ ಹೀಗೆ ಈ ರೀತಿ ಕಂಪ್ಯಾರಿಸನ್ ಮಾಡ್ತಕ್ಕಂಥ ಆಪರೇಟರ್ಗಳು ಯಾವುವು? ಸೊ = ಒಂದು ಕಂಪ್ಯಾರಿಸನ್ ಆಪರೇಟರ್, ಸೊ ಗ್ರೇಟರ್ ಒಂದು ಕಂಪ್ಯಾರಿಸನ್ ಆಪರೇಟರ್. ಇದು ನಾಟ್ ಅಂತ, ನಾಟ್ ಅಂದ್ರೆ 2 ≠ 3 ಅಂದ್ರೆ ಅರ್ಥ 2 ಮತ್ತು 3ಗಳು ಸಮವಾಗಿಲ್ಲ ಅಂದಾಗ ಅದೇನು ಕೊಡುತ್ತೆ, ಎಸ್ ಟ್ರೂ ಅಂತ ಕೊಡುತ್ತೆ. ಟ್ರೂ ಅಂದ್ರೆ ಹೌದು ಇವೆರಡು ಸಮನಾಗಿಲ್ಲ. ಇನ್ನೊಂದಿದೆ 2 <3 ಅಂದ್ರೆ 2 3ಕ್ಕಿಂತಲೂ ಕಡಿಮೆ ಇದೆ ಅಂದಾಗ ಅದೇನು ಕೊಡುತ್ತೆ, ಸೊ ಟ್ರೂ ಕೊಡುತ್ತೆ. ಇನ್ನು 2 > 3 ಅಂದಾಗ ತಪ್ಪಾಗುತ್ತೆ ನೋಡಿ. 2 ಆಕ್ಚುಲಿ
3ಕ್ಕಿಂತ ಕಡಿಮೆ ಇದೆ, ಬಟ್ ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ತೋರಿಸ್ಬಿಟ್ಟಿದೀವಿ ಕಂಪ್ಯಾರಿಸನ್ ಆಪರೇಟರ್. ಇದೇನು ಕೊಡುತ್ತೆ? ಫಾಲ್ಸ್ ಕೊಡುತ್ತೆ. ಹಾಗಾಗಿ ನಾವು ಕಂಪ್ಯಾರಿಸನ್ ಆಪರೇಟರ್ಗಳು ಯಾವ ಒಂದು ಆನ್ಸರ್ ಅನ್ನ ನೀಡ್ತಾವಂದ್ರೆ ಎರಡೇ ಆನ್ಸರ್ ಕೊಡ್ತವೆ. ಒಂದು ಸರಿಯಾಗಿದ್ರೆ ಟ್ರೂ ಅಂತ, ಫಾಲ್ಸ್ ಆಗಿದ್ರೆ ಅಂದ್ರೆ ತಪ್ಪಾಗಿದ್ರೆ ಫಾಲ್ಸ್ ಅಂತ ಕೊಡ್ತವೆ. ಅಷ್ಟೇ ಆನ್ಸರ್ ಕಂಪ್ಯಾರಿಸನ್ ಆಪರೇಟರ್ ಕೊಡ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನು? ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಕಂಪ್ಯಾರಿಸನ್ ಆಪರೇಟರ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಯಾರಿಸನ್ ಆಪರೇಟರ್ ಅಲ್ಲ ಅಂದ್ರೆ ಸೊ ಆಪ್ಷನ್ 2 ಈ ಸಿಂಬಲ್ ಇದೆ ಅಲ್ವಾ, ಇದನ್ನು ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕ್ಯಾರೆಟ್ ಸಿಂಬಲ್ ಅಂತೀವಿ ಅಥವಾ ಎಕ್ಸ್ಪೋನೆನ್ಷಿಯಲ್ ಸಿಂಬಲ್ ಅಂತೀವಿ. ಎಕ್ಸ್ಪೋನೆನ್ಷಿಯಲ್ ಸಿಂಬಲ್ ಇದು ಒಂದು ಕಂಪ್ಯಾರಿಸನ್ ಆಪರೇಟರ್ ಅಲ್ಲ, ಇದು ಆಪರೇಟರೇ, ಬಟ್ ಅದು ಕಂಪ್ಯಾರಿಸನ್ಗೆ ಬಳಸಲ್ಲ, ಬದಲಾಗಿ ಅದನ್ನ ಎಕ್ಸ್ಪೋನೆನ್ಷಿಯಲ್ ಬಳಸ್ತೀವಿ. ಅಂದ್ರೆ ಈಗ ಎಕ್ಸಾಂಪಲ್ 2 ಕ್ಯಾಪ್ 3 ಅಂದ್ರೆ ಏನರ್ಥ ಅಂದ್ರೆ 2ಅನ್ನ 3 ಸಲ ಗುಣಿಸಿ ಅಂದರ್ಥ. ಸೊ 2 ಎಳ್ಳೆ 4, 4 ಎಳ್ಳೆ 8. ಸಪೋಸ್ 2 ಕ್ಯಾಪ್ 6 ಅಂದ್ರೆ 2ಅನ್ನ 6 ಸಲ ಗುಣಿಸಿ ಅಂದಂಗೆ 2 × 2 × 2 × 2. ಅಥವಾ ಇನ್ನೊಂದು 10 ಕ್ಯಾಪ್ 3 ಅಂದ್ರೆ 10ಅನ್ನ 3 ಸಲ ಗುಣಿಸಿ ಅಂದಂಗೆ ಏನಾಗುತ್ತೆ? ಅಥವಾ ಇದನ್ನ 10 ಪವರ್ 3 ಅಂತಾನೆ ಬರಿಬಹುದು, ಇದನ್ನ 2 ಪವರ್ 3 ಅಂತಾನೆ ಬರಿಬಹುದು. ಬಟ್ ಕಂಪ್ಯೂಟರ್ ಅಲ್ಲಿ ನಾವು ಕ್ಯಾಪ್ ಅಥವಾ ಕ್ಯಾರೆಟ್ ಸಿಂಬಲ್ ನ ಎಕ್ಸ್ಪೋನೆನ್ಷಿಯಲ್ ಸಿಂಬಲ್ ನ ಬಳಸಿ ಬರ್ತೀವಿ. 10 ಪವರ್ 3 ಅಂದ್ರೆ ಏನು? 10 × 10 × 10 10 100 100 1000 ಆಗುತ್ತೆ. ಸೊ ಹೀಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎರಡನೇ ಆಪ್ಷನ್ ರಾಂಗ್ ಆಗುತ್ತೆ. ಯಾಕಂದ್ರೆ ಇದು ಕಂಪ್ಯಾರಿಸನ್ ಆಪರೇಟರ್ ಅಲ್ಲ, ಬದಲಾಗಿ ಅದು ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ಓಕೆ, ನೋಡಿ ಹಾಗಾದ್ರೆ ಕಂಪ್ಯಾರಿಸನ್ ಆಪರೇಟರ್ಸ್ ಯಾವ್ಯಾವ ಇದಾವೆ? ಕಂಪ್ಯಾರಿಸನ್ ಆಪರೇಟರ್ಗಳನ್ನ ಎರಡು ವ್ಯಾಲ್ಯೂಗಳನ್ನ ಕಂಪೇರ್ ಮಾಡೋದಕ್ಕೆ ಬಳಸ್ತೀವಿ. ಅದು ಏನು ಆನ್ಸರ್ ಅನ್ನು ನೀಡುತ್ತೆ ಅಂದ್ರೆ ಐದರ್ ಟ್ರೂ ಆರ್ ಫಾಲ್ಸ್. ಸೊ ಯಾವ್ಯಾವ ಇದಾವೆ? ಒಂದು ಈಕ್ವಲ್ ಸೈನ್ ಇದೆ, ಸೊ ಇದನ್ನ ಈಕ್ವಲ್ ಟು ಅಂತ ಕರಿತೀವಿ. ಎರಡು ಸೆಲ್ ವ್ಯಾಲ್ಯೂಸ್ ಅನ್ನ ಅಥವಾ ಯಾವುದೇ ಎರಡು ವ್ಯಾಲ್ಯೂಸ್ ಅನ್ನ ನೇರವಾಗಿ ಸಹಿತ ಕಂಪೇರ್ ಮಾಡಬಹುದು. ಟ್ರೂ ಇದ್ರೆ ಟ್ರೂ ಅಂತ ಕೊಡುತ್ತೆ, ಸರಿ ಇದ್ರೆ ತಪ್ಪಿದ್ರೆ ಫಾಲ್ಸ್ ಅಂತ ಕೊಡುತ್ತೆ ಅಷ್ಟೇ. ಇದನ್ನ ಗ್ರೇಟರ್ ದ್ಯಾನ್ ಸಿಂಬಲ್ ಅಂತೀವಿ, ಸೊ ಈ ತರ ಬಳಸಬಹುದು. ಇದನ್ನ ಲೆಸ್ ದ್ಯಾನ್ ಸಿಂಬಲ್ ಅಂತೀವಿ, ಇದನ್ನ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕರಿತೀವಿ. ಸೊ ಇದನ್ನ ಅಂದ್ರೆ ಈ ಸಿಂಬಲ್ ನ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಕೊನೆಗೆ ಇದು ನಾಟ್ ಈಕ್ವಲ್ ಟು. ನಾಟ್ ಈಕ್ವಲ್ ಟು ಅಂದ್ರೆ ಈ ತರ ಸಿಂಬಲ್ ಇರುತ್ತೆ, ಇಲ್ಲಿ ಬಳಸಿದಾರಲ್ಲ. ಸೊ ಇದನ್ನು ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಎಲ್ಲ ಸಿಂಬಲ್ ನ ನೋಡ್ಕೊಳ್ಳೋಣ, ಟ್ರೂ ಫಾಲ್ಸ್ ಕೊಡುತ್ತಾ ಇಲ್ವ ಅಂತ. ಸೊ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈಗ MS ವರ್ಡ್ ಅಲ್ಲ, ಬದಲಾಗಿ ಸಲ MS Excel ನ ಓಪನ್ ಮಾಡಬೇಕು. ಸೊ ಐ ವಿಲ್ ಓಪನ್ ದ MS Excel. ಸೊ ಪ್ರಾಕ್ಟಿಕಲ್ ಮಾಡಿದಾಗ ಒಂಚೂರು ತಲೆಗೆ ಹೋಗುತ್ತೆ, ಬಟ್ ಟೈಮ್ ವೇಸ್ಟ್ ಆದಂಗೆ ಅನಿಸುತ್ತೆ. ಯಾರಿಗೆ ಗೊತ್ತಿಲ್ಲ ಅವರಿಗೆ ಭಾಳ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಓಕೆ, ನೋಡೋಣ. ಸೊ MS Excel ಓಪನ್ ಆಯಿತು. ಸ್ವಲ್ಪ ಜೂಮ್ ಮಾಡ್ತೀನಿ ಚೆನ್ನಾಗಿ ಕಾಣಲಿ ಅಂತ. ರೈಟ್. ಓಕೆ, ಸೊ ಇಲ್ಲಿ 2 ಬರ್ತೀನಿ, ಇಲ್ಲಿ 3 ನೋಡಿ. ಸೆಲ್ ಎದಲ್ಲಿ ಏನಿದೆ? A3 ಅಲ್ಲಿ ಏನಿದೆ? 2 ಇದೆ, B3 ಅಲ್ಲಿ 3 ಇದೆ. ಸೊ ಈಗ ಅವೆಲ್ಲವನ್ನು ನೋಡೋಣ. ಓಕೆ, ಸೊ is equal to, okay, cell A3 is equal to B3. ನೋಡಿ ಫಸ್ಟ್ is equal to ಹಾಕಿದ್ನಲ್ವಾ, ಅದೇನಂದ್ರೆ ಅದು ಯಾವುದೇ ಒಂದು ಫಾರ್ಮುಲಾವನ್ನು ಬಳಸಬೇಕಾದ್ರೆ ನಾವು ಎಕ್ಸೆಲ್ ಅಲ್ಲಿ is equal to ಸಿಂಬಲ್ ಹಾಕ್ಲೇಬೇಕು. ನಂತರ A3 ಮತ್ತು B3 ಗಳು ಸಮನಾಗಿದಾವ ಅಂತ ಕೇಳಿದೀವಿ. ಹೇಳಿ ನೋಡೋಣ, A3 ಮತ್ತು B3 ಗಳು ಸಮನಾಗಿದಾವ? ಆಗಲ್ಲ, ಯಾಕಂದ್ರೆ A3 ಸೆಲ್ ಅಲ್ಲಿ 2 ಇದೆ ವ್ಯಾಲ್ಯೂ, B3 ಸೆಲ್ ಅಲ್ಲಿ 3 ಇದೆ. 2 ಮತ್ತು 3 ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಬರ್ಬೇಕು? ಫಾಲ್ಸ್ ಬರಬೇಕು ಅಲ್ವಾ? ಸೊ ನೋಡೋಣ, ಆನ್ಸರ್ ಫಾಲ್ಸ್ ಬರುತ್ತೆ. ಸಾರಿ, ನೋಡಿ ಫಾಲ್ಸ್ ಬಂತು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸಿಂಬಲ್ ಬಳಸ್ತೀನಿ, is equal to 2 ಗ್ರೇಟರ್ ದ್ಯಾನ್ 3 ನೇರವಾಗಿ ಹಾಕ್ತೀನಿ. ಸೊ ಫಾಲ್ಸ್ ಬಂತು, ಯಾಕಂದ್ರೆ 2 ಗ್ರೇಟರ್ ದ್ಯಾನ್ 3 ಅಲ್ಲ, ಅದಕ್ಕೆ ಫಾಲ್ಸ್. ಇನ್ನು ನೇರವಾಗಿ ಹಾಕ್ತೀನಿ ವ್ಯಾಲ್ಯೂಸ್ 2 ಲೆಸ್ ದ್ಯಾನ್ 3. ನೋಡಿ ಏನಾಗ್ತಾ ಇದೆ, 2 3ಕ್ಕಿಂತಲೂ ಚಿಕ್ಕದ ಅಂದ್ರೆ ಹೌದು, ಸೊ ಅದಕ್ಕೆ ಟ್ರೂ ಬರಬೇಕು, ಟ್ರೂ ಬಂತು. ನೆಕ್ಸ್ಟ್ 2 is equal to 2 ನಾಟ್ ಈಕ್ವಲ್ ಟು 3 ಅಂದ್ರೆ ಹೌದು, 2 ಮತ್ತು 3ಗಳು ಈಕ್ವಲ್ ಅಲ್ಲ, ಸಮನಾಗಿಲ್ಲ. ಸೊ ಅದಕ್ಕೆ ಟ್ರೂ ಬರಬೇಕು, ಟ್ರೂ ಬಂತು. ಇನ್ನು 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂದ್ರೆ ಹೌದು, 2 3ಕ್ಕಿಂತ ಚಿಕ್ಕದಿದೆ ಅಥವಾ 3ಕ್ಕೆ ಸಮನಾಗಿದೆ ಅಂದ್ರೆ ಹೌದು, ಟ್ರೂ ಆಗುತ್ತೆ. ಹೀಗೆ ಬೇರೆ ಬೇರೆ ಕಂಪ್ಯಾರಿಸನ್ ಆಪರೇಟರ್ ಇದಾವೆ. ಆದ್ರೆ ಇನ್ನೊಂದು ಹೇಳ್ತಾ ಇದೀವಿ ನಾವು, is equal to 2 ಕ್ಯಾಪ್ 3. ನೋಡಿ 2 ಕ್ಯಾಪ್ 3 ಅಂದ್ರೆ ಏನು? 2ಅನ್ನ 3 ಸಲ ಗುಣಿಸಿ ಅಂದರ್ಥ ಅಲ್ವಾ? 2 × 2 × 2 ಅಂದ್ರೆ 2 × 2 4, 4 × 2 8, 2 ಎಳ್ಳೆ 4, 4 ಎಳ್ಳೆ 8. ಸೊ 8 ಬರ್ಬೇಕು ಆನ್ಸರ್, 8 ಬಂತು. ಅಥವಾ ಇದನ್ನು ಇನ್ನೊಂದ್ಸಲ ಬರಿಬಹುದು, 2 ಸ್ಟಾರ್ 2 ಸ್ಟಾರ್ 2. ನೋಡಿ 2ಅನ್ನ 3 ಸಲ ಗುಣಿಸ್ತಾ ಇದೀವಿ, ಸೊ ಅದಕ್ಕೂ 8 ಬಂತು. ಹಾಗಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ
ನೋಡಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸೊ ಇದು ಏನಾಗುತ್ತೆ ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ಆಗುತ್ತೆ. ಅವ್ರು ಕೇಳಿರ್ತಕ್ಕಂಥದ್ದು ಕೇವಲ ಕಂಪ್ಯಾರಿಸನ್ ಆಪರೇಟರ್ಸ್. ಹಾಗಾಗಿ ನಾಟ್ ಎ ಕಂಪ್ಯಾರಿಸನ್ ಆಪರೇಟರ್ MS Excel ಅಲ್ಲಿ ಅಂದ್ರೆ ಅದು ಇದೇ ಆಗುತ್ತೆ. ಮಿಕ್ಕಿರ್ತಕ್ಕಂಥವೆಲ್ಲ ಕಂಪ್ಯಾರಿಸನ್ ಆಪರೇಟರ್ಗಳೇ ಆಗ್ತವೆ. ಸೊ ಕಂಪ್ಯಾರಿಸನ್ ಆಪರೇಟರ್ ಅಂದ್ರೇನು, ಫಸ್ಟ್ ಆಫ್ ಆಲ್ ಆಪರೇಟರ್ ಅಂದ್ರೇನು, ಸೊ ಅದನ್ನ ಯಾವ ರೀತಿಯಾಗಿ ಬಳಸಬೇಕು, ಅವು ಏನು ಕೊಡ್ತವೆ ರಿಸಲ್ಟ್ಸ್, ಸೊ ಅದೆಲ್ಲವನ್ನು ನಾವು ತಿಳ್ಕೋಬೇಕು. ಇನ್ನು ಬೇರೆ ಬೇರೆ ಆಪರೇಟರ್ಸ್ ಇದಾವೆ, ಲಾಜಿಕಲ್ ಆಪರೇಟರ್ಸ್ ಇದಾವೆ, ಓಕೆ, ಅಸೈನ್ಮೆಂಟ್ ಆಪರೇಟರ್ ಇದೆ, ಅಥವಾ ಇಲ್ಲಿ ಕಂಪ್ಯಾರಿಸನ್ ಆಪರೇಟರ್ ನೋಡಿದ್ವಿ, ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ಇದೆ, ಕಾಮ ಆಪರೇಟರ್, ಹೀಗೆ ಹಲವಾರು ಆಪರೇಟರ್ಗಳು ಇದಾವೆ. ಸೊ ಯಾವ್ಯಾವ ಇದಾವೆ ಅಂತ ನೀವೇ ಸ್ವಲ್ಪ ಹೋಗಿ ಓದಬೇಕು. ಓಕೆ, ಸೊ ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 94 ಮತ್ತೆ MS Excel ಮೇಲೆ ಇದೆ. ದ ಸೆಲ್ ರೆಫರೆನ್ಸ್ ಫಾರ್ ಸೆಲ್ ರೇಂಜ್ F2 to L12 ಇಸ್ ಗಿವನ್ ಬೈ ವಿಚ್ ಆಫ್ ದ ಫಾಲೋವಿಂಗ್. ನೋಡಿ, ಸೆಲ್ ರೇಂಜ್ ಅಥವಾ ವ್ಯಾಪ್ತಿ F2 ನಿಂದ L2 ವರೆಗಿನ ಸೆಲ್ ರೆಫರೆನ್ಸ್ಗಳನ್ನ ಕೆಳಗಿನವುಗಳಲ್ಲಿ ಯಾವುದು ನೀಡುತ್ತದೆ ಅಂತ ಹೇಳಿದ್ದಾರೆ. ಓಕೆ, 4 ಆಪ್ಷನ್ ಇದೆ. ಫಸ್ಟ್ ಸೆಲ್ ರೆಫರೆನ್ಸ್ ಅಂದ್ರೆ ಏನು ನೋಡಿ. ಈಗ ನಾವು ಎಕ್ಸೆಲ್ ಅಲ್ಲಿ ಒಂದು ಶೀಟ್ ಓಪನ್ ಮಾಡಿದಾಗ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ, ನಮ್ಗೆ ಗೊತ್ತಿದೆ. ಮೇಲ್ಗಡೆ ABCD ಅಂತ ಇರುತ್ತೆ. ಸೊ ABCD ಅಂತ ಇಲ್ಲಿ F ಬರೋಣ ನೋಡಿ, ಇದು F ಕಾಲಮ್, ನೆಕ್ಸ್ಟು ಇದು L ಕಾಲಮ್ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, F ಇದು ಫಸ್ಟ್ ರೋ, ಇದು ರೋ 1, ನೆಕ್ಸ್ಟ್ ಇದು ರೋ 2, ಹೀಗೆ ನೋಡಿ. ಹೀಗೆ ರೋ 12ಗೆ ಹೋಗೋಣ, ರೋ 12. ಓಕೆ, ಇದು ರೋ 12 ಅನ್ಕೊಳ್ಳೋಣ. ನೆಕ್ಸ್ಟು ಈಗ F2 ಅಂದರೆ ಯಾವ ಸೆಲ್ಲು, ಈ ಸೆಲ್ಲು. ಸೊ ನೋಡಿ, ಇದು F2 ಅಂದರೆ F ಕಾಲಮು ಸೆಕೆಂಡ್ ರೋ. ಇನ್ನು L12 ಅಂದರೆ ಯಾವುದು, L ಕಾಲಮು 12ನೇ ರೋ ಅಂದರೆ ಇದು. ಓಕೆ, ಸೊ ಹೀಗೆ ಇವೆಲ್ಲವುಗಳನ್ನ ಅಂದರೆ F2 ದಿಂದ ಹೀಗೆ ಈ ಟೋಟಲ್ ಈ ಸೆಲ್ಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ರೆಫರೆನ್ಸ್ ಏನು ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು ಹಾಕಿದ್ರೆ ಅಷ್ಟೆಲ್ಲ ಸೆಲ್ಗಳು ಸೆಲೆಕ್ಟ್ ಆಗ್ತವೆ. ಸೊ F2.L2 ಅಂದರೆ ರಾಂಗ್ ಆಗುತ್ತೆ. F2 ಕಾಮ ಕೊಟ್ಟಿದ್ದಾರೆ, ಸೆಮಿಕೋಲನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಸೊ ಇದು ರಾಂಗ್ ಆಗುತ್ತೆ. ಇನ್ನೊಂದು ಐಫನ್ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ F2 ಸೊ ಕೋಲನ್ L12 ಬರಬೇಕು. ಸೊ ಕೋಲನ್ ಬರೆದಾಗ ಸೊ ಈ ಸೆಲ್ಲಿಂದ ಇಲ್ಲಿವರೆಗೂ ಬರ್ತಕ್ಕಂಥ ಎಲ್ಲ ಒಂದು ಸೆಲ್ಗಳನ್ನು ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ 94ಕ್ಕೆ 3 ಆಗುತ್ತೆ. ಸೊ ಇದನ್ನು ಸಹಿತ MS Excel ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಓಕೆ, ರೈಟ್, MS Excel ಓಪನ್ ಆಯಿತು, ಆಲ್ರೆಡಿ ನಾವು ಓಪನ್ ಮಾಡಿದ್ವಿ. ಸೊ ಈಗ ಇಲ್ಲಿ ಏನು ಮಾಡ್ತೀನಿ, ನಾನು ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸೊ ಎಲ್ಲಿದೆ F12 ಅಂದರೆ ಇಲ್ಲೊಂದು ವ್ಯಾಲ್ಯೂ ಹಾಕ್ತೀನಿ, ಸೊ A ಅಂತ ಹಾಕ್ತೀನಿ. ಓಕೆ, ಸೊ F2ದಲ್ಲಿ A ಇದೆ, ಸೊ ಅದನ್ನು ಕಲರ್ ಮಾಡ್ತೀನಿ. ನೆಕ್ಸ್ಟು L12 ಅಂದರೆ ಈ ಸೆಲ್ಲಲ್ಲಿ B ಅಂತ ಹಾಕ್ತೀನಿ ಅಥವಾ Z ಅಂತ ಹಾಕ್ತೀನಿ. ಓಕೆ, ಇದನ್ನು ಯಾವ ಕಲರಲ್ಲಿ ಮಾಡ್ತೀನಿ ನೋಡಿ, ರೆಡ್ ಕಲರಲ್ಲಿ ಮಾಡ್ತೀನಿ. ಈಗ ಟೋಟಲ್ ಇದೆಷ್ಟು ಸೆಲೆಕ್ಟ್ ಆಗಬೇಕು, ಇದು ಅಷ್ಟು ನಮಗೆ ಸೆಲೆಕ್ಟ್ ಆಗಬೇಕು ಅಂದರೆ ಅದನ್ನು ಕಲರಲ್ಲಿ ಮಾಡೋಣ. ಸೊ ಇಷ್ಟೆಲ್ಲ ಸೆಲೆಕ್ಟ್ ಆಗಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದರೆ, ಫಾರ್ಮುಲಾ ನಾವು ಈಸ್ ಈಕ್ವಲ್ ಟು F2 ಓಕೆ ಕೋಲನ್ L12 ನೋಡಿ, ಟೋಟಲ್ ಇದು ಸೆಲೆಕ್ಟ್ ಆಯಿತು. ಸೊ ಇಲ್ಲಿ ಬಾರ್ಡರ್ ಕಾಣಿಸ್ತಾ ಇದೆ ಅನಿಸುತ್ತೆ, ಬಾರ್ಡರ್ ಬ್ಲೂ ಕಲರಲ್ಲಿ ಬಾರ್ಡರ್ ಕಾಣಿಸ್ತಾ ಇರುತ್ತೆ. ಸೊ ಅದರ ಅರ್ಥ ಸೊ ಇಟ್ ಈಸ್ ಸೆಲೆಕ್ಟೆಡ್ ಅಂತ. ಓಕೆ, ಬೇಕಾದ್ರೆ ಕಲರ್ ತೆಗಿತೀನಿ. ಸೊ ಇವಾಗ ಈ ಫಾರ್ಮುಲಾ ಇನ್ನೊಂದ್ಸಲ ಹಾಕ್ತೀನಿ ನೋಡಿ, F2 ಸೊ A ಸೆಲೆಕ್ಟ್ ಆಗಿದೆ, ಕೋಲನ್ ಕೊಟ್ಟು L12 ನೋಡಿ, ಅದೆಲ್ಲವೂ ಸೆಲೆಕ್ಟ್ ಆಯಿತು. ಸೊ ಹೀಗೆ ಒಂದು ರೇಂಜ್ ಏನಿದೆಯೋ ಸೊ ಅದನ್ನು ನಾವು ಸೊ ತೋರಿಸ್ಬೇಕಾದ್ರೆ ಕೋಲನ್ನ ಬಳಸಬೇಕಾಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಸೊ ಯಾವುದು ಅಂತ ಗೊತ್ತಾಯ್ತು. ಓಕೆ, ಸೊ ಸರಿಯಾದ ಉತ್ತರ 94ಕ್ಕೆ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 95ನೇ ಪ್ರಶ್ನೆ ನೋಡಿ, ಇಲ್ಲಿ ಒಂದಷ್ಟು ಪಟ್ಟಿ ಕೊಟ್ಟಿದ್ದಾರೆ, ಕೆಲವೊಂದು ಫಂಕ್ಷನ್ ಕೀದು ಶಾರ್ಟ್ಕಟ್ ಕೇಳಿದ್ದಾರೆ. ಅದು ಯಾವುದರಲ್ಲಿ ಅಂದರೆ MS Excel ಅಲ್ಲಿ. ಓಕೆ, ಸೊ ಇನ್ನು ಅದರ ಆಕ್ಷನ್ ಏನಂತ ಕೊಟ್ಟಿದ್ದಾರೆ ನೋಡಿ, F1 F2 F4 F7 ಅಂತ 4 ಫಂಕ್ಷನ್ ಕೀಸು. ನಾವು F1 ಪ್ರೆಸ್ ಮಾಡಿದಾಗ MS Excel ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. F2 ಪ್ರೆಸ್ ಮಾಡಿದಾಗ ಏನಾಗುತ್ತೆ MS Excel ಅಲ್ಲಿ. ಓಕೆ, ಹಾಗಾಗಿ ಈಗ ನಾನೊಂದು F1 ಪ್ರೆಸ್ ಮಾಡಿ ತೋರಿಸ್ತೀನಿ ಒಂದನ್ನು, ಅವಾಗ ಏನಾಗುತ್ತೆ ನೋಡಿ. ಮೊದಲು MS Excel ಅನ್ನು ಓಪನ್ ಮಾಡ್ತೀನಿ. ಸೊ MS Excel ಓಪನ್ ಆಯಿತು. ಈಗ ಒಂದು F1 ಪ್ರೆಸ್ ಮಾಡ್ತೀನಿ ಎಲ್ಲೋ ಒಂದು ಕಡೆ.
ಸೊ F1 ನೋಡಿ ಫಂಕ್ಷನ್ ಕೀ. F1 ಅಂದ್ರೆ ಏನು, ಮೇಲ್ಗಡೆ ಕೀಬೋರ್ಡ್ ಅಲ್ಲಿ F1 F2 F3 ಅಂತ ಫಂಕ್ಷನ್ ಕೀಸ್ ಇರ್ತಾವಲ್ಲ, ಅದರಲ್ಲಿ F1 ಅನ್ನು ಪ್ರೆಸ್ ಮಾಡ್ತೀನಿ. ನೋಡಿ F1 ಪ್ರೆಸ್ ಮಾಡಿದ ತಕ್ಷಣ ಎಕ್ಸೆಲ್ ಎಲ್ಪ್ ಅಂತ ಬಂತು. ಎಲ್ಪ್ ಅಂದ್ರೆ ನಮ್ಗೆ ಯಾವುದೋ ಒಂದು ಏನೋ ಒಂದು ಆಪರೇಷನ್ ಗೊತ್ತಿರಲ್ಲ, ಸೊ ಹಾಗಾಗಿ MS Excel ಎಲ್ಪ್ಗೆ ಹೋಗಿ ನಾವು ತಿಳ್ಕೊಬಹುದು. ಸೊ ಆ ರೀತಿಯ ಎಲ್ಪ್ ಬೇಕಂದ್ರೆ ನಾವು F1 ನ ಪ್ರೆಸ್ ಮಾಡಬೇಕು. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸೊ ಯಾವುದು F1 ಗೆ ಸರಿಯಾದದ್ದು ಅಂದ್ರೆ ನೋಡಿ, F1 ಗೆ ಸರಿಯಾದದ್ದು ಯಾವುದು ಅಂದ್ರೆ 2 ಆಗುತ್ತೆ. ಓಪನ್ಸ್ ದ ಎಲ್ಪ್ ಮೆನು. ಸೊ ಹಾಗಾದ್ರೆ ಎಗೆ 2 ಆಗ್ತಕ್ಕಂಥದ್ದು ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಹಾಗಾಗಿ ಇವೆರಡು ಬೇಕಾಗಿಲ್ಲ ನಮಗೆ, ಇವೆರಡು ರಾಂಗ್. ನೆಕ್ಸ್ಟ್ ಈಗ ನಮಗೆ ಇದು ಸರಿನಾ ಇದು ಸರಿನಾ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ನೋಡೋಣ. F2 ಪ್ರೆಸ್ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಓಕೆ, F2 ಇವೆಲ್ಲ ನೆನ್ಪಿಟ್ಟಿರ್ಬೇಕು. ಸೊ ಈಗ ನಾನು ಮಾಡಿ ತೋರಿಸಿದ್ರೆ ಈಸಿಯಾಗಿ ನೆನಪಿರುತ್ತೆ, ಬಟ್ ನಂತರದ ದಿನಗಳಲ್ಲಿ ಅಲ್ವಾ. ಸೊ F2 ಪ್ರೆಸ್ ಮಾಡ್ತೀನಿ. ಸಪೋಸ್ ಇಲ್ಲಿ 3 ಇದೆ ಅಥವಾ ಇಲ್ಲಿ ಫಾಲ್ಸ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. F2 ಪ್ರೆಸ್ ಮಾಡಿದ ತಕ್ಷಣ ನಾನು ನೋಡಿ ಅಲ್ಲಿ ಆ ಸೆಲ್ಲಲ್ಲಿ ಏನಾದರೂ ಎಡಿಟ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ಎಡಿಟ್ ಮಾಡೋದಕ್ಕೆ ಕೊಡುತ್ತಲ್ವಾ. ಸೊ F2 ಪ್ರೆಸ್ ಮಾಡೋಕೆ ಯಾವುದೇ ಸೆಲ್ ಇರಲಿ. ಸೊ ಇಲ್ಲಿ ಯಾವುದೇ ಸೆಲ್ ಇದೆ 3 ಅಂತಿದೆ, ನಾನು ಅದನ್ನ 30 ಮಾಡಬೇಕು. F2 ಪ್ರೆಸ್ ಮಾಡಿ ಸೊ ಡೈರೆಕ್ಟ್ ಆಗಿ ಇದು ಮಾಡು. ಇಲ್ಲಾಂದ್ರೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ ಏನಾದ್ರು ಎಡಿಟ್ ಮಾಡಬೇಕಾದ್ರೆ. ಸೊ ಹೀಗೆ F2 ಪ್ರೆಸ್ ಮಾಡಿದಾಗ ನಮಗೆ ಈಸಿಯಾಗಿ ಆ ಒಂದು ಸೆಲ್ಲಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಹಾಗಾಗಿ ಬಿಗೆ ಸರಿಯಾದ ಉತ್ತರ. ಸೊ ಆಕ್ಟಿವೇಟ್ಸ್ ದ ಸೆಲೆಕ್ಟೆಡ್ ಸೆಲ್ ಫಾರ್ ಎಡಿಟಿಂಗ್. ಏನಾದರೂ ಚೇಂಜಸ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ನಮಗೆ F2 ಪ್ರೆಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಬಿಗೆ 1 ಸರಿಯಾದ ಉತ್ತರ. ಸೊ ಯಾವುದಿದೆ, ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು F4 ಅಂದ್ರೆ ಏನಾಗುತ್ತೆ ನೋಡಿ, ರಿಪೀಟ್ಸ್ ದ ಲಾಸ್ಟ್ ಆಕ್ಷನ್. ಮತ್ತು F7 ಅಂದ್ರೆ ಆಪ್ಷನ್ 3 ಪರ್ಫಾರ್ಮ್ಸ್ ದ ಸ್ಪೆಲ್ ಚೆಕ್ ಇನ್ ಸೆಲೆಕ್ಟೆಡ್ ರೇಂಜ್. ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಇದ್ರೆ ಅದು ಹೇಳುತ್ತೆ, ಓ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ. ಅದಕ್ಕೆ F7 ಪ್ರೆಸ್ ಮಾಡಬೇಕು. ಸೊ ಗೊತ್ತಾಯ್ತು ಅನ್ಕೊಳ್ತೀನಿ. ಸೊ ಹಾಗಾಗಿ ಸರಿಯಾದ ಉತ್ತರ 95ಕ್ಕೆ ಸೊ ಆಪ್ಷನ್ 1 ಆಗುತ್ತೆ. ಇನ್ನು ಬೇರೆ ಬೇರೆ ಫಂಕ್ಷನ್ ಕೀಸ್ ಫಂಕ್ಷನಾಲಿಟಿ ಏನಿದೆ MS Excel ಅಲ್ಲಿ ಅಂದ್ರೆ ನೋಡಿ, F1 ಪ್ರೆಸ್ ಮಾಡಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಎಲ್ಪ್ ಬರುತ್ತೆ. F2ಗೆ ಎಡಿಟ್ ಮಾಡಬಹುದು. F3ಗೆ ಪೇಸ್ಟ್ ನೇಮ್ ಡೈಲಾಗ್ ಬಾಕ್ಸ್ ಬರುತ್ತೆ. F4ಗೆ ಲಾಸ್ಟ್ ಆಕ್ಷನ್ ರಿಪೀಟ್ ಮಾಡಬಹುದು. F5 ಅಂದ್ರೆ ಗೋ ಟು ಡೈಲಾಗ್ ಬಾಕ್ಸ್. F6 ಅಂದ್ರೆ ಸ್ವಿಚಸ್ ಬಿಟ್ವೀನ್ ವರ್ಕ್ ಶೀಟ್ ಅಂಡ್ ಮೆನು. F7 ಅಂದ್ರೆ ಸ್ಪೆಲ್ ಚೆಕ್ ಅಂದ್ರೆ ಈಗ ಯಾವುದೋ ಒಂದು ಟೈಪ್ ಮಾಡಿರ್ತೀವಿ, ಸಪೋಸ್ ಯಾವುದಾದ್ರೂ ಒಂದು ಸ್ಪೆಲ್ಲಿಂಗ್ ತಗೊಳ್ಳಿ, ಸ್ಪೆಲ್ಲಿಂಗ್ ಅಂತಾನೆ ತಗೊಳ್ಳಿ. ಇಲ್ಲಿ ನಾವು ರಾಂಗ್ ಮಾಡಿದ್ರೆ ಸಪೋಸ್ SPLLNG ಬರ್ದಿದ್ರೆ I ಬಿಟ್ಟಿರ್ತೀವಿ, ಸೊ ಅದು ತೋರಿಸುತ್ತೆ ರೆಡ್ ಮಾರ್ಕ್ ಅಲ್ಲಿ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ. F8 F9 F10 ಬೇರೆ ಬೇರೆ ಏನೇನಿದಾವೆ ಸೊ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 96ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ? ಅಂದ್ರೆ ಔಟ್ಪುಟ್ ಡಿವೈಸ್ ಅಲ್ಲ ಅಂದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಔಟ್ಪುಟ್ ಡಿವೈಸ್. ಇಲ್ಲಿ ನೋಡಿ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ಗೆ 2 ಟೈಪ್ ಆಫ್ ಡಿವೈಸಸ್ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ಇನ್ಪುಟ್ ಡಿವೈಸಸ್, ಇನ್ನೊಂದು ಔಟ್ಪುಟ್ ಡಿವೈಸಸ್. ಇಲ್ಲಿ ನೋಡಿ ಇವೆಲ್ಲ ನಾವು ಆಲ್ರೆಡಿ ಮಾತಾಡಿದೀವಿ, ಗೊತ್ತಿರುತ್ತದೆ, ದೊಡ್ಡ ವಿಚಾರ ಅಲ್ಲ. ಇನ್ಪುಟ್ ಅಂದ್ರೆ ಏನು, ಕಂಪ್ಯೂಟರ್ಗೆ ಇನ್ಪುಟ್ ಅನ್ನು ಕೊಡ್ತಕ್ಕಂಥ ಒಂದು ಸಲಕರಣೆಗಳು, ಸಾಧನಗಳು. ಸೊ ಯಾವುದು, ಸಪೋಸ್ ಕೀಬೋರ್ಡ್ ಇದೆ, ಕೀಬೋರ್ಡ್ ಇಂದ ನಾವು ಟೈಪ್ ಮಾಡಿದ್ರೆ ಕಂಪ್ಯೂಟರ್ ಒಳಗಡೆ ಇನ್ಫಾರ್ಮೇಶನ್ ಹೋಗುತ್ತೆ. ಮೌಸ್ ಇದೆ, ಸೊ ಮೌಸ್ ಇಂದ ನಾವು ಏನ ಕ್ಲಿಕ್ ಮಾಡ್ತೀವೋ ಅದು ಕೂಡ ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ. ಸ್ಕ್ಯಾನರ್ ಇದೆ, ಸ್ಕ್ಯಾನರ್ ಅಲ್ಲಿ ನಾವು ಏನಾದ್ರು ಸ್ಕ್ಯಾನ್ ಮಾಡಿದಾಗ ಅದು ಕೂಡ ಕಂಪ್ಯೂಟರ್ ಅಲ್ಲಿ ಒಳಗಡೆ ಡೇಟಾ ಹೋಗುತ್ತೆ. ಇವೆಲ್ಲವುಗಳನ್ನು ಇನ್ಪುಟ್ ಡಿವೈಸ್ ಅಂತೀವಿ. ಇನ್ನು ಔಟ್ಪುಟ್ ಡಿವೈಸ್ ಅಂದ್ರೆ ಏನು, ಕಂಪ್ಯೂಟರ್ ಅಲ್ಲಿ ಆಲ್ರೆಡಿ ಸ್ಟೋರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಹೊರ ಜಗತ್ತಿಗೆ ಕೊಡ್ತಕ್ಕಂಥದ್ದು. ಈಗ ಪ್ರಿಂಟರ್ ಇದೆ, ಅದು ಒಳಗಡೆ ಇರೋ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಿ ನಮ್ಗೆ ಹೊರಗಡೆ ಕೊಡುತ್ತೆ. ಸೊ ಹಾಗಾಗಿ ಅದೊಂದು ಔಟ್ಪುಟ್ ಡಿವೈಸು. ಇನ್ನು ಮಾನಿಟರ್ ಇದೆ, ಸೊ ಮಾನಿಟರ್ ಮೇಲೆ ಈಗ ನಾನು ಸ್ಕ್ರೀನ್ ತೋರಿಸ್ತಾ ಇದ್ದೆ, ಅದ್ರ ಮೇಲೆ ಬರಿತಾ ಇದ್ದೀನಿ, ಸೊ ಅದು ಡಿಸ್ಪ್ಲೇ ಡಿವೈಸ್ ಆಗುತ್ತೆ, ಔಟ್ಪುಟ್ ಡಿವೈಸ್. ಹೀಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ. ನೋಡಿ, ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್ ನೋಡಿದ್ವಿ, LCD ಮಾನಿಟರ್ ಒಂದು ಔಟ್ಪುಟ್ ಡಿವೈಸು, ಇನ್ನು ಸ್ಕ್ಯಾನರ್ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಸೊ ಸ್ಕ್ಯಾನರ್ ಅಂದ್ರೆ ಇನ್ಪುಟ್ ಡಿವೈಸ್. ಸೊ ಹಾಗಾಗಿ ಸರಿಯಾದ ಉತ್ತರ 96ಕ್ಕೆ 1. ಇನ್ನು 4ನೇದು ಇದೆ ಪ್ಲಾಟರ್ ಅಂದ್ರೆ ಔಟ್ಪುಟ್ ಡಿವೈಸ್ ಆಗಿರ್ಬೇಕು, ಯಾಕಂದ್ರೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಇನ್ಪುಟ್ ಡಿವೈಸ್ ಸ್ಕ್ಯಾನರ್ ಅಂದ್ಮೇಲೆ ಮಿಕ್ಕಿರವೆಲ್ಲ ಔಟ್ಪುಟ್ ಡಿವೈಸ್. ಹಾಗಾದ್ರೆ ಪ್ಲಾಟರ್ ಅಂದ್ರೇನು? ಪ್ಲಾಟರ್ ಅಂದ್ರೆ ಈಗ ಸಪೋಸ್ ನಿಮ್ಮೂರಲ್ಲಿ ಯಾವುದೋ ಒಂದು ಪೊಲಿಟಿಕಲ್ ಫಂಕ್ಷನ್ ಇದೆ, ರಾಜಕೀಯ ಫಂಕ್ಷನ್ ಇದೆ ಅನ್ಕೊಳ್ಳೋಣ. ಅಲ್ಲೇನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿರ್ತಾರೆ. ಸೊ ಇವರು ನಮ್ಮ ಊರಿಗೆ ಬರ್ತಾ ಇದ್ದಾರೆ, ಸ್ವಾಗತ ಸುಸ್ವಾಗತ ಅಂತೆಲ್ಲ ಹಾಕಿರ್ತಾರೆ ಅಲ್ವಾ. ಸೊ ಇವರು ದೊಡ್ಡ ಫೋಟೋ ಹಾಕಿರ್ತಾರೆ. ಸೊ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಅಥವಾ ಯಾವುದೋ ಒಂದು ಮೂವಿ ರಿಲೀಸ್ ಆಗ್ತಾ ಇರುತ್ತೆ, ಆ ಒಬ್ಬ ಹೀರೋ ಏನು ಕಟ್ಔಟ್ ಹಾಕಿರ್ತಾರೆ. ಸೊ ಇವೆಲ್ಲವುಗಳನ್ನು ಯಾವುದರಿಂದ ಪ್ರಿಂಟ್ ಮಾಡಿರ್ತಾರೆ ಅಂದ್ರೆ
ಪ್ಲಾಟರಿಂದ ಪ್ರಿಂಟ್ ಮಾಡ್ತಾರೆ. ಸೊ ಹೀಗೆ ಈ ಡಯಾಗ್ರಾಮ್ ಕೂಡ ಚೆನ್ನಾಗಿ ಬಂತು ಅನಿಸುತ್ತೆ. ಸೊ ಖುಷಿಯಾಗಿರ್ತಾರೆ, ಇರಲಿ. ಸೊ ಒಟ್ಟಿನಲ್ಲಿ ಈ ಬ್ಯಾನರ್ಗಳನ್ನ ಪ್ರಿಂಟ್ ಮಾಡೋಕ್ಕೆ ಪ್ಲಾಟರು, ನಾರ್ಮಲ್ ಪೇಜಸ್ನ ಪ್ರಿಂಟ್ ಮಾಡೋಕ್ಕೆ ಪ್ರಿಂಟರು, ಇನ್ನು ಡಿಸ್ಪ್ಲೇ ಮಾಡೋದಕ್ಕೆ LCD ಮಾನಿಟರು, ಸ್ಕ್ಯಾನರ್ ಮಾತ್ರ ಇನ್ಪುಟ್ ಡಿವೈಸ್ ಆಗುತ್ತೆ, ಮಿಕ್ಕಿರವೆಲ್ಲ ಔಟ್ಪುಟ್ ಡಿವೈಸಸ್. ಸೊ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಂಬಿಡೋಣ. ಸೊ ಇನ್ಪುಟ್ ಡಿವೈಸಸ್ ಕೀಬೋರ್ಡು, ಮೌಸು, ಜಾಯ್ಸ್ಟಿಕ್ ಅಂದರೆ ಗೇಮಿಂಗಲ್ಲಿ ಬಳಸ್ತೀವಿ. ಸೊ ಒಂದು ನಮ್ಮ ಕಾರ್ ಗೇರ್ ಚೇಂಜ್ ಮಾಡ್ತೀವಲ್ವ, ಲಿವರು ಆ ಥರ ಇರುತ್ತೆ. ಸೊ ಡೈರೆಕ್ಷನ್ಸ್, ಕಾರ್ ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ, ಸೊ ಇಲ್ಲಿದೆ ಅಲ್ವಾ ಈ ಥರ ಲಿವರ್. ಇನ್ನು ಸ್ಕ್ಯಾನರು ಇನ್ಪುಟ್ ಡಿವೈಸು, ವೆಬ್ ಕ್ಯಾಮರಾ. ಸೊ ಈಗ ವೆಬ್ ಕ್ಯಾಮರಾವನ್ನು ಬಳಸೇ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ. ಮೈಕ್ರೋಫೋನು, ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕಂಪ್ಯೂಟರಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ. ಈಗ ಐ ಆಮ್ ಯೂಸಿಂಗ್ ಎ ಮೈಕ್ರೋಫೋನ್, ಐ ಆಮ್ ಯೂಸಿಂಗ್ ಎ ವೆಬ್ ಕ್ಯಾಮರಾ ಅಲ್ವಾ, ಐ ಆಮ್ ಯೂಸಿಂಗ್ ಎ ಮಾನಿಟರ್ ಟು ಡಿಸ್ಪ್ಲೇ. ಹಾಗಾದ್ರೆ ಮಾನಿಟರು ಡಿಸ್ಪ್ಲೇ ಆಗುತ್ತೆ, ಕಂಪ್ಯೂಟರ್ದು ಇನ್ಫಾರ್ಮೇಶನ್ ಹೊರಗಡೆ ಕೊಡುತ್ತೆ. ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸು, ಸ್ಪೀಕರ್ ಒಂದು ಔಟ್ಪುಟ್ ಡಿವೈಸು. ಈಗ ನೀವು ಕೇಳ್ತೀರಾ, ನನ್ನ ವಿಡಿಯೋಸ್ ಕೇಳ್ತಾ ಇರ್ತೀರ, ಕಿವಿಗೆ ಕೇಳಿಸುತ್ತೆ, ಅದಕ್ಕೆ ಒಂದು ಸ್ಪೀಕರ್ ಬೇಕು, ಹಾಗಾದ್ರೆ ಸ್ಪೀಕರ್ ಔಟ್ಪುಟ್ ಡಿವೈಸ್ ಆಗುತ್ತೆ. ಇಯರ್ಫೋನ್ ಹಾಕೊಳ್ತೀರಾ, ಇಯರ್ಫೋನ್ ಕೂಡ ನಿಮಗೆ ಕಂಪ್ಯೂಟರಲ್ಲಿ ಇರೋ ಇನ್ಫಾರ್ಮೇಶನ್ ಹೊರಗಡೆ ಕೊಡ್ತಾ ಇದೆ. ಸೊ ಹಾಗಾಗಿ ಹೆಡ್ಫೋನು, ಇಯರ್ಫೋನ್ ಎಲ್ಲವೂ ಔಟ್ಪುಟ್ ಡಿವೈಸ್ಗಳು. ಪ್ರೊಜೆಕ್ಟ್ರು ಸಹಿತನು ಔಟ್ಪುಟ್ ಕೊಡುತ್ತೆ ಹೊರಗಡೆ. ಸೊ ಹೀಗೆ ಇನ್ಪುಟ್ ಡಿವೈಸ್ ಯಾವುವು, ಔಟ್ಪುಟ್ ಡಿವೈಸ್ ಯಾವುವು, ಅದನ್ನು ಸಹಿತ ನೋಟ್ ಮಾಡ್ಕೊಳ್ಳಿ. ಇವೆಲ್ಲದೆ ಇನ್ನೂ ಇದಾವೆ, ಅವನ್ನ ಸಹಿತ ನೋಟ್ ಮಾಡ್ಕೋಬೇಕು. ಒಂದೊಂದ್ಸಲ ಎಕ್ಸಾಮಲ್ಲಿ ಡಿಫಿಕಲ್ಟಿ ಇರೋ ಕೇಳ್ತಾನೆ. ಓಕೆ, ಸೊ ಮುಂದೆ ಹೋಗೋಣ. 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕ್ಯಾನರ್ ಆಯಿತು. ನೆಕ್ಸ್ಟ್ ಒನ್ನು 97ನೇ ಪ್ರಶ್ನೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ದ ಎನಿಯಾಕ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅನ್ಸುತ್ತೆ, ಎನಿಯಾಕ್ ಅಂದರೆ ಒಂದು ಕಂಪ್ಯೂಟ್ರು. ಈ ಕಂಪ್ಯೂಟರ್ ಜನ್ರೇಷನಲ್ಲಿ ಮಾತಾಡಬೇಕಾದ್ರೆ ಎನಿಯಾಕು, ಎಡ್ವ್ಯಾಕು, ಡಿಫ್ರೆನ್ಷಿಯಲ್ ಎಂಜಿನ್ ಇವೆಲ್ಲವೂ ಬರ್ತಾ ಹೋಗ್ತವೆ. ಓಕೆ, ಸೊ ಕಂಪ್ಯೂಟ್ರು ಸೀರೀಸಲ್ಲಿ ಮೋಸ್ಟ್ಲಿ 1-2 ಸೆಕೆಂಡ್ ಕ್ಲಾಸಲ್ಲಿ ಮಾಡಿದ್ದೀನಿ, ಆಲ್ರೆಡಿ ನೋಡಿರ್ತೀರ. ಸೊ ಹಾಗಾದರೆ ಸರಿಯಾದ ಹೇಳಿಕೆ ಯಾವುದು ನೋಡಿ. ಇದು ಅಂದರೆ ಎನಿಯಾಕು ಚಾರ್ಲ್ಸ್ ಬ್ಯಾಬೇಜ್ರಿಂದ ಬೆಳವಣಿಗೆ ಆಗಿದೆ. ಇಟ್ ವಾಸ್ ಡೆವಲಪ್ಡ್ ಬೈ ಚಾರ್ಲ್ಸ್ ಬ್ಯಾಬೇಜ್ ಅಂದರೆ ರಾಂಗ್ ಆಗುತ್ತೆ. ಯಾಕಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಕಂಪ್ಯೂಟರ್ ಹೆಸರು ಏನಂದರೆ ಅದು ಡಿಫ್ರೆನ್ಷಿಯಲ್ ಎಂಜಿನ್ ಆಗುತ್ತೆ. ಓಕೆ, ಡಿಫ್ರೆನ್ಷಿಯಲ್ ಎಂಜಿನ್ ಅಥವಾ ಇನ್ನೊಂದು ಅನಾಲಿಟಿಕಲ್ ಎಂಜಿನ್ ಅಂತ ಕೂಡ ಚಾರ್ಲ್ಸ್ ಬ್ಯಾಬೇಜ್ ಅವರು ಡೆವಲಪ್ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನು ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ, ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ. ಯಾಕಂದರೆ ಡಿಫ್ರೆನ್ಷಿಯಲ್ ಎಂಜಿನ್ ಏನಿತ್ತು ಕಾನ್ಸೆಪ್ಟ್ಸು, ಅದರಲ್ಲಿ ಇನ್ಪುಟ್ಟು ಔಟ್ಪುಟ್ಟು, ಅದೇ ಕಾನ್ಸೆಪ್ಟ್ಗಳನ್ನ ಇವತ್ತಿನ ಮಾಡರ್ನ್ ಕಂಪ್ಯೂಟರಲ್ಲಿ ಸಹಿತ ನಾವು ಬಳಸ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಅವ್ರು ಏನು ಹಾಕ್ಕೊಟ್ಟಿದ್ರು ಬ್ಲೂ ಪ್ರಿಂಟು, ಅದನ್ನೇ ನಾವು ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಅವರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಅಥವಾ ಫಾದರ್ ಆಫ್ ಕಂಪ್ಯೂಟರ್ ಅಂತ ಚಾರ್ಲ್ಸ್ ಬ್ಯಾಬೇಜ್ ಅನ್ನ ಕರಿತೀವಿ. ಆದರೆ ಅವರು ಎನಿಯಾಕನ್ನ ಡೆವಲಪ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ, ಇದು ಮೊದಲ ಸ್ಟೋರ್ಡ್ ಅಥವಾ ಸಂಗ್ರಹಿತ ಪ್ರೋಗ್ರಾಮ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಥವಾ ಇಂಗ್ಲೀಷಲ್ಲಿ ಈಸಿ ಇದೆ. ಇಟ್ ವಾಸ್ ಅ ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಂತ. ಸೊ ಇದು ತಪ್ಪಾಗುತ್ತೆ. ಯಾಕಂದರೆ ಸ್ಟೋರ್ಡ್ ಪ್ರೋಗ್ರಾಮ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಂದರೆ ಸ್ಟೋರ್ಡ್ ಪ್ರೋಗ್ರಾಮ್. ಇವತ್ತೇನಾಗ್ತಾ ಇದೆ, ನಮ್ಮ ಮಾಡರ್ನ್ ಕಂಪ್ಯೂಟರಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನೋಡ್ತೀವಿ. ಒಂದು CPU, ಇನ್ನೊಂದು ರ್ಯಾಮು, ಮೂರನೇದು ಇಂಟರ್ನಲ್ ಮೆಮೊರಿ. ಸೊ ಇಂಟರ್ನಲ್ ಮೆಮೊರಿ ಅಂದರೆ ಈಗ ಸಪೋಸ್ ನಿಮ್ಮ ಮೊಬೈಲಲ್ಲಿ 128 GB ಇದೆ, 64 GB ಇದೆ ಮೆಮೊರಿ ಅಂತಿರಲ್ವ, ಅದು ಇಂಟರ್ನಲ್ ಮೆಮೊರಿ ಆಗುತ್ತೆ. ನೀವು ಯಾವುದೇ ಫೋಟೋ ಡೌನ್ಲೋಡ್ ಮಾಡ್ತೀರಾ, ವಿಡಿಯೋ ಡೌನ್ಲೋಡ್ ಮಾಡ್ತೀರಾ, ಅದೆಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಈ ಇಂಟರ್ನಲ್ ಮೆಮೊರಿಲೇ ಸ್ಟೋರ್ ಆಗುತ್ತೆ. ನಂತರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದೆಲ್ಲಿ ಬರಬೇಕು ಅಂದರೆ ರ್ಯಾಮಿಗೆ ಬರಬೇಕು, ಅಥವಾ ಇದನ್ನು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. ಈ ರ್ಯಾಮಿಗೆ ಬಂದಾಗ ಮಾತ್ರ CPU ಅದನ್ನು ತಗೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಆಗ ನಮಗೆ ಆ ಸಾಂಗ್ ಕೇಳಿಸುತ್ತೆ, ವಿಡಿಯೋ ಕಾಣಿಸುತ್ತೆ, ಫೋಟೋ ನೋಡ್ತೀವಿ. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಹಾಗಾಗಿ ಈ ರ್ಯಾಮ್ ಅಂತಕ್ಕಂಥದ್ದು ಒಂದು ಪ್ರೈಮರಿ ಮೆಮೊರಿ, ಇಂಟರ್ನಲ್ ಮೆಮೊರಿ ಅಂತಕ್ಕಂಥದ್ದು ಒಂದು ಸೆಕೆಂಡರಿ ಮೆಮೊರಿ. ಓಕೆ, ಪ್ರೈಮರಿ ಮೆಮೊರಿ, ರ್ಯಾಮು ಅಥವಾ ಟೆಂಪರರಿ ಮೆಮೊರಿ, ಇದು ಟೆಂಪರರಿ ಮೆಮೊರಿ, ಇದು ಪರ್ಮನೆಂಟ್ ಮೆಮೊರಿ. ಸೊ ಅದೆಲ್ಲವನ್ನು ಹಿಂದೆ ಡಿಸ್ಕಸ್ ಮಾಡಿದ್ದೀನಿ ನಾನು. ಮತ್ತೆ ಇಲ್ಲಿ ಏನಾಗುತ್ತೆ, ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂದರೆ ಈ ರೀತಿಯಾಗಿ ಒಂದು ಪ್ರೋಗ್ರಾಮನ್ನು ಮೆಮೊರಿಲಿ ಸ್ಟೋರ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಆ ಕಾನ್ಸೆಪ್ಟನ್ನು ತಂದಿರತಕ್ಕಂಥ ವ್ಯಕ್ತಿಯನ್ನು ಜಾನ್ ವಾನ್ ನ್ಯೂಮನ್ ಅಂತ ಕರಿತೀವಿ. ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟನ್ನು ತಂದಿರತಕ್ಕಂಥವ್ರು ಯಾರು ಅಂದರೆ ನೋಡಿ, ಜಾನ್ ವಾನ್ ನ್ಯೂಮನ್ ಅಂತ ಒಬ್ಬರು ಮ್ಯಾಥಮೆಟಿಷಿಯನು. ಹೈಡ್ರೋಜನ್ ಬಾಂಬ್ ಕ್ಯಾಲ್ಕುಲೇಷನ್ಸ್ಗೂ ಸಹಿತ ಬಳಸಿದ್ರು. ಸೊ ಹಾಗಾಗಿ ಒಟ್ಟಿನಲ್ಲಿ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟನ್ನು ತಂದಿರತಕ್ಕಂಥ ಸೈಂಟಿಸ್ಟ್ ಯಾರಂದರೆ ಜಾನ್ ವಾನ್ ನ್ಯೂಮನ್. ಹಾಗಾಗಿ ಎನಿಯಾಕಲ್ಲಿ ಅದನ್ನು ಬಳಸಲ್ಲ. ಸೊ ಎರಡನೇದು ತಪ್ಪಾಗುತ್ತೆ. ಮೂರನೇದು ಬರೋಣ, ಇಟ್ ವಾಸ್ ಅನ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್. ನೋಡಿ, ಎಲೆಕ್ಟ್ರಿಸಿಟಿನೂ ಬಳಸುತ್ತೆ, ಮೆಕ್ಯಾನಿಕಲನ್ನು ಬಳಸುತ್ತೆ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಇಟ್ ವಾಸ್ ಎ ಎಲೆಕ್ಟ್ರಿಕಲ್ ಕಂಪ್ಯೂಟರ್. ಓಕೆ, ಸೊ ಹಾಗಾಗಿ ನಾಲ್ಕನೇ ಆನ್ಸರ್ ರೈಟ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಎ ವ್ಯಾಕ್ಯೂಮ್ ಟ್ಯೂಬ್ಸ್, ಅಂದರೆ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿಯನ್ನು ಬಳಸಿರ್ತಕ್ಕಂಥದ್ದು ಎನಿಯಾಕ್ ಆಗುತ್ತೆ. ಸೊ ಹಾಗಾಗಿ ಸರಿಯಾದದ್ದು ನಾಲ್ಕನೇ ಹೇಳಿಕೆ ಸರಿಯಾಗುತ್ತೆ. ಓಕೆ, ಇನ್ನು ಎನಿಯಾಕ್ ಅಂದ್ರೆ ಏನಂತ ಕೇಳ್ಬೋದು. ಅದರ
ಒಂದು ವಿಸ್ತೃತ ರೂಪವನ್ನ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟೆಗ್ರೇಟರ್ ಅಂಡ್ ಕಂಪ್ಯೂಟರ್. ನೋಡಿ, ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟೆಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಇದೊಂದು ಲಾರ್ಜ್ ಸ್ಕೇಲ್ ಕಂಪ್ಯೂಟರ್ ಆಗಿತ್ತು ಮತ್ತು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿತ್ತು. ಇದನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ENIAC ಅಂದ್ರೆ ಜಾನ್ ಮೌಚ್ಲಿ ಮತ್ತು ಜೆ ಪರ್ಸ್ಪರ್ ಎಕ್ಕರ್ಟ್ ಅಂತ 1942 ಅಲ್ಲಿ ಇದನ್ನ ಡಿಸೈನ್ ಮಾಡ್ತಾರೆ ENIAC ಅನ್ನ. ಸೊ ಇದ್ರ ಬಗ್ಗೆ ನಾನು ಕಂಪ್ಯೂಟರ್ ಸೀರೀಸ್ ಮೇಲೆ ಮೋಸ್ಟ್ಲಿ ಫಸ್ಟ್ ಕ್ಲಾಸು 2ನೇ ಕ್ಲಾಸಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳಿದ್ದೆ. ಇನ್ನು ENIAC ಯಾವ ತರ ಇರುತ್ತೆ ಅಂದ್ರೆ ಇಲ್ಲಿದೆ ನೋಡಿ. ಸೊ ಇದು ENIAC ಒಂದು ದೊಡ್ಡ ರೂಮ್ ಸೈಜ್. ಎಷ್ಟು ಸೈಜ್ ಅಂದ್ರೆ 60-30 ಅಂದ್ರೆ 30-40 ಎಲ್ಲ ಬದಲಾಗಿ 60-30 ಸೈಟ್ ಇರುತ್ತಲ್ವ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಂಪ್ಯೂಟರ್ ಇತ್ತು. ಸೊ ಇವತ್ತು ನಮ್ಮ ಮೊಬೈಲ್ ಅನ್ನು ಕೂಡ ಒಂದು ಕಂಪ್ಯೂಟರ್ ಅಂದ್ರೆ ಇಂದಿನ ಕಂಪ್ಯೂಟರ್ಗಳು ಎಷ್ಟು ಸೈಜಲ್ಲಿದ್ವು, ಎಷ್ಟು ದೊಡ್ಡದಾಗಿರ್ತಕ್ಕಂಥ ಸೈಜಲ್ಲಿದ್ವು ಅಂತ ಇದರಿಂದ ಗೊತ್ತಾಗುತ್ತೆ ಅಲ್ವಾ. ಸೊ ಅಂಥ ಕಂಪ್ಯೂಟರ್ಗಳು ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿ ಕೇವಲ ನಮ್ಮ ರಿಸ್ಟ್ ವಾಚ್ಗಳಲ್ಲಿ ಸಹಿತ ಕಂಪ್ಯೂಟರ್ ಬರ್ತಾ ಇದೆ ಅಲ್ವಾ. ನಮ್ಮ ಮೊಬೈಲ್ ಕೂಡ ಒಂದು ಕಂಪ್ಯೂಟರ್, ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಕಂಪ್ಯೂಟರ್ ಇವತ್ತು ಬರ್ತಾ ಇದ್ದಾವೆ. ಓಕೆ, ಇನ್ನು ಇದರಲ್ಲಿ ಸುಮಾರು 18,000 ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿದ್ರು ಈ ಒಂದು ENIAC ಕಂಪ್ಯೂಟರ್ ಅಲ್ಲಿ. ಒಟ್ಟು 30 ಟನ್ಗಳಷ್ಟು ತೂಕ ಇತ್ತು. ಸೊ ಇದನ್ನ ಹೈಡ್ರೋಜನ್ ಬಾಂಬ್ ಕ್ಯಾಲ್ಕುಲೇಷನ್ಸ್ಗೆ ಜಾನ್ ವಾನ್ ನ್ಯೂಮನ್ ಅವರು ಬಳಸಿದ್ರು. ಸೊ ಇದು ಒಂದು ಫಸ್ಟ್ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್ ಆಗುತ್ತೆ. ಪ್ರಾಬ್ಲಮ್ ಏನಿತ್ತು ಅಂದ್ರೆ ವೈರ್ಗಳನ್ನ ಫಿಸಿಕಲಿ ಕನೆಕ್ಟ್ ಮಾಡಬೇಕಿತ್ತು. ಇಲ್ಲಿ ನೋಡಿ, ಇಲ್ಲಿಂದ ಯಾವ ರೀತಿಯಾಗಿ ಈ ಕಡೆ ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ವೈರ್ ಯಾವ ತರ ಹೋಗಿದೆ, ಸೊ ಈ ರೀತಿ ಫಿಸಿಕಲ್ ವೈರ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರು. ಸೊ ಒಟ್ಟಿನಲ್ಲಿ ENIAC ಅಂದ್ರೆ ಏನು, ಅದನ್ನ ಯಾರು ಡೆವಲಪ್ ಮಾಡಿದ್ರು, ಅದರ ಸೈಜ್ ಎಷ್ಟಿತ್ತು, ಅದರಲ್ಲಿ ಯಾವ ಟೆಕ್ನಾಲಜಿಯನ್ನು ಬಳಸಿದ್ರು ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿಯನ್ನು ಬಳಸಿದ್ರು. ಸೊ ಹಾಗಾಗಿ ಸರಿಯಾದ ಉತ್ತರ 97ಕ್ಕೆ. ಸೊ 1ನೇ ಪ್ರಶ್ನೆ 4ನೇ ಆಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ 98ನೇದು ಪೆಟಾಬೈಟ್ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ. ಓಕೆ, ದ ಟರ್ಮ್ ಪೆಟಾಬೈಟ್ ರೆಫರ್ಸ್ ಟು 1024 ಟೆರಾಬೈಟ್ಸ್, 1024 ಗಿಗಾಬೈಟ್ಸ್, 1024 ಮೆಗಾಬೈಟ್ಸ್, 1024 ಎಕ್ಸಾಬೈಟ್ಸ್ ಅಂದ್ರೆ ಸರಿಯಾದ ಉತ್ತರ 1024 ಟೆರಾಬೈಟ್ಸ್ ಆಗುತ್ತೆ. ಇದು ನೆನಪಿಡ್ಲೇಬೇಕು ನೋಡಿ. TPEZ ಏನು, TPEZ ಅಂದ್ರೆ ಟೆರಾಬೈಟ್. ಒಂದು ಪೆಟಾಬೈಟ್ ಅಂದ್ರೆ 1024 ಟೆರಾಬೈಟ್ಸ್. ಅದೇ ತರ 1024 ಪೆಟಾಬೈಟ್ ಸೇರಿದ್ರೆ ಒಂದು ಎಕ್ಸಾಬೈಟ್. ಸೊ ನೆಕ್ಸ್ಟ್ 1024 ಎಕ್ಸಾಬೈಟ್ಗಳು ಸೇರಿದ್ರೆ ಒಂದು ಜಟಾಬೈಟ್, 1024 ಜಟಾಬೈಟ್ಗಳು ಸೇರಿದ್ರೆ ಒಂದು ಯೋಟಾಬೈಟ್. ಏನ್ ಸರ್ ಯೋಟಾ ಜಟ್ಟ ಪೆಟ ಅಂದ್ರೆ ಏನಿಲ್ಲ, ಇಲ್ಲಿವರೆಗೂ ಗೊತ್ತಿರುತ್ತೆ ನಮಗೆ ಟೆರಾಬೈಟ್ ವರೆಗೂ. 1024 ಗಿಗಾಬೈಟ್ ಸೇರಿದ್ರೆ ಒಂದು ಟೆರಾಬೈಟ್ ಅಂತ ಗೊತ್ತಿರುತ್ತೆ. ಅದರ ನಂತರ ಕಷ್ಟ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಕೇಳಲ್ಲ ಅನ್ಕೊಂಡಿದ್ವಿ, ಕೇಳಿದ್ದಾರೆ. ಸೊ ಹಾಗಾಗಿ ನೆನ್ಪಿಡಿ ನೋಡಿ, TPEZY ಏನು, TPEZY ಟೆರಾಬೈಟ್, ಪೆಟಾಬೈಟ್, ಎಕ್ಸಾಬೈಟ್, ಜಟಾಬೈಟ್, ಯೋಟಾಬೈಟ್. ಸೊ 1024 ಇದು ಸೇರಿದ್ರೆ ಇದು, ಸೊ ಇನ್ನು 1024 ಇದು ಸೇರಿದ್ರೆ ಇದು ಅಂತ ನೆನ್ಪಿಡಿ. ಇನ್ನು ಬಿಟ್ಟು ಬೈಟ್ ಅವೆಲ್ಲವನ್ನ ಬಹಳ ಡಿಸ್ಕಷನ್ ಮಾಡಿದ್ವಿ, ಗೊತ್ತಿದೆ, ಮುಂದೆ ಹೋಗೋಣ. ಹಾಗಾಗಿ 1024 ಟೆರಾಬೈಟ್ಗಳು ಸೇರಿದಾಗ ಒಂದು ಪೆಟಾಬೈಟ್ ಆಗುತ್ತೆ ಅನ್ನೋದು ನೆನಪಿರಲಿ. ಓಕೆ, ನೆಕ್ಸ್ಟ್ 99 ಪ್ರಶ್ನೆ. ಸೊ ಇದನ್ನು ಮತ್ತೆ ಕೇಳ್ತಾನೆ ಇದ್ದಾನೆ, ರೌಂಡ್ ಸೀಲಿಂಗ್ ಅನ್ನೋ ಫಂಕ್ಷನ್ಸ್ನ ನೋಡಿ. ರೌಂಡ್ ಅಂದ್ರೆ ಈಗ 2.31567 ಇದೆ. ಇಲ್ಲಿ 0 ಕೊಟ್ರೆ ಇದ್ರ ವ್ಯಾಲ್ಯೂ 2ನೇ. ಅಂದ್ರೆ ಏನು ಪಾಯಿಂಟ್ ಆದ್ಮೇಲೆ ಏನು ಬೇಕಾಗಿಲ್ಲ, ಅಲ್ಲಿಗೆ ರೌಂಡ್ ಮಾಡಿಬಿಡು ಅಂದಂಗೆ ಅರ್ಥ. ಓಕೆ, ನೆಕ್ಸ್ಟ್ ಇದು 1 ಆದ್ರೆ 1 ಡಿಜಿಟ್ಗೆ ರೌಂಡ್ ಮಾಡು ಅಂದಂಗೆ. ಅಂದ್ರೆ ಏನಾಗುತ್ತೆ ಆನ್ಸರು 2.3 ಆಗುತ್ತೆ. ಇದನ್ನ 2 ಮಾಡಿದ್ರೆ 2 ಡಿಜಿಟ್ಸ್ಗೆ ರೌಂಡ್ ಮಾಡು ಅಂದಂಗೆ. ಅಂದ್ರೆ 2.31 ಆಗ್ಬೇಕಾಗಿತ್ತು. ಬಟ್ ಈ ಪಕ್ಕದಲ್ಲಿ ಏನಿದೆ 5 ಇದೆ ಅಲ್ವಾ, ಅದಕ್ಕೋಸ್ಕರ ಇದು 2 ಆಗುತ್ತೆ. ಸೊ 2.32 ಆಗುತ್ತೆ. ಅಂದ್ರೆ ಈ 1 ಪಕ್ಕದಲ್ಲಿ ಏನಾದ್ರೂ 1 2 3 4 ಅಂದ್ರೆ 5 ಕೆಳಗಿದ್ರೆ ಈ ಹಿಂದಿನ ಸಂಖ್ಯೆಗೆ ಒಂದನ್ನ ಹೆಚ್ಚಿಸಬೇಕು. 5 ಮೇಲಿದ್ರೆ 5 ಅಥವಾ 5 ಮೇಲಿದ್ರೆ ಹಿಂದಿನ ಸಂಖ್ಯೆನ ಒಂದು ಹೆಚ್ಚಿಸಬೇಕು. ಅಲ್ಲ, 5 ಕೆಳಗಿದ್ರೆ ಅದನ್ನ ಹಾಗೆ ಉಳಿಸ್ಕೋಬೇಕು. 5 ಅಥವಾ 5ಗಿಂತ ಮೇಲಿದ್ರೆ ಆ ಸಂಖ್ಯೆನ ಒಂದು ಹೆಚ್ಚಿಸಬೇಕು ಅಲ್ವಾ. ಇನ್ನು 3 ಇದ್ರೆ, ಸೊ ಇಲ್ಲೇನಿದೆ 3 ಡಿಜಿಟ್ಗಳಿಗೆ ರೌಂಡ್ ಮಾಡಿ ಅಂದಾಗ 2.3231 ಆಗುತ್ತೆ. ಯಾಕಂದ್ರೆ ಇಲ್ಲಿ 6 ಇದೆ ಅಲ್ವಾ, ಇದನ್ನು ಒಂದು ಇನ್ಕ್ರಿಮೆಂಟ್ ಮಾಡ್ತೀವಿ. ಅರ್ಥ ಆಯ್ತು ಅನ್ಕೊಳ್ತೀನಿ, ಇದನ್ನ ಹಿಂದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾದ್ರೆ 2.310 ಅಂದ್ರೆ 0 ಅಂದ್ರೆ ಯಾವುದೇ ಡಿಜಿಟ್ಸ್ ಬೇಕಾಗಿಲ್ಲ ಡಾಟ್ ಆದ್ಮೇಲೆ. ಸೊ ಹಾಗಾಗಿ ಇಲ್ಲಿಗೆ ರೌಂಡ್ ಅಪ್ ಮಾಡಿಬಿಡು ಅಂತ ಹೇಳ್ತಾ ಇದೆ. ಸೊ ಆನ್ಸರ್ ಏನ್ ಬಂತು, 2 ಬಂತು. ಇದ್ರದ್ದು ಫೈನಲ್ ಆನ್ಸರ್ ಏನು 2 ಆಯ್ತು. ಇದ್ರದ್ದು ಪಕ್ಕದಲ್ಲಿ ಇನ್ನು ಪ್ಲಸ್ ಇದೆ, ಪ್ಲಸ್ ಸೀಲಿಂಗ್. ಸೀಲಿಂಗ್ ಅಂದ್ರೆ ಏನು, ನಾ ಆಲ್ರೆಡಿ ಹೇಳಿದ್ದೆ, ನಮ್ಮ ಮನೆ ಇದು ಫ್ಲೋರು, ಇಲ್ಲಿ ಮೇಲ್ಗಡೆ ಸೀಲಿಂಗ್ ಅಂತ ಕರಿತೀವಿ. ಈಗ ಒಂದು ನಂಬರ್ ಇದೆ, ಇಲ್ಲಿ 2 ಇದೆ. ಈ 2ದು ಇಲ್ಲಿ ಏನ್ ಕೊಟ್ಟಿರ್ತಾರೆ, ಮಲ್ಟಿಪಲ್ ಕೊಟ್ಟಿರ್ತಾರೆ. ಸೊ 1ದ ಮಲ್ಟಿಪಲ್ ಅಂದ್ರೆ 1ರ ಮಗ್ಗಿಲಿ
2ರ ನಂತರ ಬರೋ ಸಂಖ್ಯೆ ಯಾವುದು 3. 1ರ ಮಧ್ಯೆಯಲ್ಲಿ 2 ಕೆಳಗೆ ಬರೋ ಸಂಖ್ಯೆ 1. ಒಂದು ವೇಳೆ 2 ಇಲ್ಲಿ 2 ಕೊಟ್ಟಿದ್ರೆ ಏನಾಗುತ್ತೆ, 2 4, ಮೇಲ್ಗಡೆ ಹೋದ್ರೆ 4, ಕೆಳಗಡೆ ಬಂದ್ರೆ 2 ಇರುತ್ತೆ. ಸಪೋಸ್ ಇಲ್ಲಿ ಏನಾದರೂ 3 ಕೊಟ್ಟಿದ್ರೆ 3 ಮಧ್ಯೆಯಲ್ಲಿ 2ರ ನಂತರ 3 ಮಧ್ಯೆಯಲ್ಲಿ ಯಾವ್ದು ಬರುತ್ತೆ, 3ನೇ ಬರುತ್ತೆ. ಸೊ ಕೆಳಗೆ ಯಾವ್ದು ಬರುತ್ತೆ, 0 ಬರುತ್ತೆ. ಸೊ ಹೀಗೆ ಒಂದ್ಸಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಇನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು 1.32, 1. ಇಲ್ಲಿ ನೋಡಿ 1.32ದಲ್ಲಿ 1ರ ಮಧ್ಯೆಯಲ್ಲಿ ಸೊ ನೋಡಿ 1 1 1, 1 2 2, 1 3 3. ಓಕೆ, 1ರ ಮಧ್ಯೆಯಲ್ಲಿ 1.32 ಆದ್ಮೇಲೆ ಮೇಲೆ ಯಾವ್ದು ಬರುತ್ತೆ ಅಂದ್ರೆ 2 ಬರುತ್ತೆ. ಸೊ 1ರ ಮಧ್ಯೆಯಲ್ಲಿ 1.32 ಆದ ನಂತರ ಬರ್ತಕ್ಕಂಥ ಸಂಖ್ಯೆ ಯಾವುದು, 2, ನಿಯರೆಸ್ಟ್ ಸಂಖ್ಯೆ. ಸೊ ಹಾಗಾಗಿ ಇದ್ರದ್ದು ಸಹಿತ ಆನ್ಸರ್ 2 ಬಂತು. ಹಾಗಾದ್ರೆ 2 + 2 ಸೇರಿದ್ರೆ ಆನ್ಸರ್ 4 ಬಂತು. ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. ಓಕೆ, ಇನ್ನು ಇದು ಯಾವ ತರ ಫಂಕ್ಷನ್ ಆಗುತ್ತೆ, ರೌಂಡ್ ಫಂಕ್ಷನ್ ಅಂದ್ರೆ ಏನು, ಸೀಲಿಂಗ್ ಫಂಕ್ಷನ್ ಅಂದ್ರೆ ಏನು ಇಂದ ಡಿಸ್ಕಸ್ ಮಾಡಿದೀವಿ. ನಾನು ಮತ್ತೆ ಹೇಳಕ್ ಹೋಗಲ್ಲ, ಬಟ್ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಸೊ ಹಾಗೆ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ನೋಡೋಣ. MS Excel ಓಪನ್ ಮಾಡ್ತೀನಿ. ಓಕೆ, MS Excel ಓಪನ್ ಇದೆ ಆಲ್ರೆಡಿ. ಸೊ ಏನಿದೆ ಪ್ರಶ್ನೆ ಏನಿದೆ, ಇನ್ನೊಮ್ಮೆ ಪ್ರಶ್ನೆ ನೋಡಿ, ನೋಟ್ ಮಾಡ್ಕೊಳ್ಳಿ. ರೌಂಡ್ 2.31, 0. ಓಕೆ, ರೌಂಡ್ 2.31, 0. ಸೊ ಇಲ್ಲಿ ಬರ್ತೀನಿ, ಈಸ್ ಈಕ್ವಲ್ ಟು ರೌಂಡ್ 2.31, 0 ಅಂದ್ರೆ ಏನು ಬರುತ್ತೆ ಅಂತ ಹೇಳಿದ್ವಿ, ಆನ್ಸರ್ 2 ಬರುತ್ತೆ. ಸೊ 2 ಬಂತು. ಇನ್ನೊಂದಿದೆ, ಸೊ ಯಾವುದು, ಸೀಲಿಂಗ್ 1.32, 1. ಓಕೆ, ಸೀಲಿಂಗ್ ಈಸ್ ಈಕ್ವಲ್ ಟು ಸೀಲಿಂಗ್ 1.32, 1 ಅಂದ್ರೆ ಅದು ಕೂಡ ಆನ್ಸರ್ 2 ಬರುತ್ತೆ. ಸೊ ಹಾಗಾಗಿ 2 + 2 4 ಆಯಿತು. ಸೊ ಸರಿಯಾದ ಉತ್ತರ ಯಾವುದು, ಸೊ ಆಪ್ಷನ್ 2 4 ಆಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇದ್ರೆ ಅಥವಾ ಲ್ಯಾಪ್ಟಾಪ್ ಇದ್ರೆ ಇದನ್ನು ಬಳಸಿ, ಈವನ್ ಎಕ್ಸೆಲ್ ಅಲ್ಲೂ ನಮ್ಮ ಮೊಬೈಲಲ್ಲೂ ಕೂಡ ಮಾಡ್ಬೋದು. ಓಕೆ, ಆಯ್ತು. ಈಗ ಲಾಸ್ಟ್ ಪ್ರಶ್ನೆ ಬರೋಣ. ಅಂತೂ ಇಂತೂ 2018 2 ಪೇಪರ್, ಗ್ರಾಜುಯೇಟ್ ಮತ್ತು ನಾನ್ ಗ್ರಾಜುಯೇಟ್ನ ಮುಗಿಸ್ತಾ ಬರ್ತಾ ಇದ್ದೀವಿ. ಲಾಟ್ ಆಫ್ ಕಾನ್ಸೆಪ್ಟ್ ತಿಳ್ಕೊಳ್ತಾ ಇದ್ದೀವಿ. ಒಂದು ಫ್ಲೋ ಚಾರ್ಟ್ ನಲ್ಲಿ ನಿರ್ಧಾರದ ಬಿಂದುವನ್ನು ಪ್ರತಿನಿಧಿಸಲು ಈ ಕೆಳಗಿನ ಯಾವ ಚಿಹ್ನೆಯನ್ನು ಬಳಸಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಸಿಂಬಲ್ಸ್ ಇಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಡಿಸಿಷನ್ ಪಾಯಿಂಟ್ ಇನ್ ದ ಫ್ಲೋ ಚಾರ್ಟ್? ಡಿಸಿಷನ್ ಪಾಯಿಂಟ್. ಓಕೆ, ಸೊ ಆಲ್ರೆಡಿ ಇಂದ ಡಿಸ್ಕಸ್ ಮಾಡಿದ್ವಿ. ಡೈಮಂಡ್ ಅನ್ನ ಡಿಸಿಷನ್ ಪಾಯಿಂಟ್ ಬಳಸೋದಕ್ಕೆ ಬಳಸ್ತೀವಿ. ಈಗ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ನ ಬರೆದು ತೋರಿಸಿದ್ದೆ ನಾನು ಆಲ್ರೆಡಿ ಅವತ್ತು. ಈಗೇನು ಮಾಡಬೇಕು ನೋಡಿ, ಹ್ಯಾಶ್ ಇನ್ಕ್ಲೂಡ್ stdio.h ಅದೆಲ್ಲ ಬೇಕಾಗಿಲ್ಲ. ವಾಯ್ಡ್ ಮೇನು ಇದು ಬೇಕಾಗಿಲ್ಲ, ಏನಿಲ್ಲ, ಸಿಂಪಲ್ಲು. ಇಂಟ್ a = 10, b = 20 ಇದೆ ಅನ್ಕೊಳ್ಳೋಣ. ಈಗ ಇಫ್ a is greater than b, a bigger ಅಂತ ಪ್ರಿಂಟ್ ಮಾಡಬೇಕು. ಇಲ್ಲದೆ ಹೋದ್ರೆ ಎಲ್ಸ್ b bigger ಅಂತ ಪ್ರಿಂಟ್ ಮಾಡಬೇಕು. ಇಲ್ಲಿ ಡಿಸಿಷನ್ ಬರಬೇಕಲ್ವಾ, ಆ ಡಿಸಿಷನ್ ಎಲ್ಲಿ ಬರ್ಬೇಕಂದ್ರೆ ಇಲ್ಲಿ ಬರೀಬೇಕು. a is greater than b, ಎಸ್ ಆಗಿದ್ರೆ ಏನ್ ಪ್ರಿಂಟ್ ಮಾಡು, ಇಲ್ಲ ನೋ ಆಗಿದ್ರೆ ಏನ್ ಪ್ರಿಂಟ್ ಮಾಡು ಅಂತ. ಈ ಡಿಸಿಷನ್ ನೋಡನ್ನ ನಾವು ಫ್ಲೋ ಚಾರ್ಟ್ ಅಲ್ಲಿ ಸೊ ಡೈಮಂಡ್ ಅಲ್ಲಿ ಬಳಸ್ತೀವಿ. ಸೊ ಹಾಗಾಗಿ ಸರಿಯಾದ ಉತ್ತರ ಸೊ ಆಪ್ಷನ್ ಎ ಆಗುತ್ತೆ ಅಥವಾ ಆಪ್ಷನ್ 1 ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಸ್ಟಾರ್ಟ್ ಸಿಂಬಲ್ ಅನ್ನ ಓವಲ್ ಅಲ್ಲಿ, ಎಂಡ್ ಸಿಂಬಲ್ ಅನ್ನು ಕೂಡ ಓವಲ್ ಅಲ್ಲಿ ಬಳಸ್ತೀವಿ. ಇನ್ನು ಇನ್ಪುಟ್ ಮತ್ತು ಔಟ್ಪುಟ್ಗಳನ್ನ ಒಂದು ಸಮಾನಾಂತರ ಚತುರ್ಭುಜದಲ್ಲಿ ಪ್ಯಾರಲೆಲೋಗ್ರಾಮ್ ಅಲ್ಲಿ ಬಳಸ್ತೀವಿ. ಇನ್ನು ಪ್ರೋಸೆಸ್ ಅನ್ನ ರೆಕ್ಟಾಂಗಲ್ ಅಲ್ಲಿ ಬಳಸ್ತೀವಿ, ಆಯತಾಕಾರದ ಚಿತ್ರದಲ್ಲಿ. ಇನ್ನು ನಿರ್ಧಾರವನ್ನ ಡಿಸಿಷನ್ಗಳನ್ನ ಡೈಮಂಡ್ ಅಥವಾ ವಜ್ರಾಕೃತಿಯಲ್ಲಿ ಬಳಸ್ತೀವಿ ಅನ್ನೋದು ಗೊತ್ತಿದ್ರೆ ಸಾಕು. ಇದನ್ನ ಹಿಂದೆ ಡಿಸ್ಕಸ್ ಮಾಡಿದೀವಿ. ಸೊ ಇಷ್ಟು ಒಟ್ಟಿನಲ್ಲಿ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ಆಪ್ಷನ್ ಆಗುತ್ತೆ. ಸೊ ಹೀಗೆ ಗ್ರೂಪ್ ಸಿ ನಾನ್ ಗ್ರಾಜುಯೇಟ್ ಕಮ್ಯುನಿಕೇಶನ್ ಪೇಪರ್ 2018ರ 3ನೇ ಭಾಗವಾಗುತ್ತೆ. ಒಟ್ಟಾರೆಯಾಗಿ ಗ್ರೂಪ್ ಸಿ ದಲ್ಲಿ ನಾವೀಗ 2018ರ ಗ್ರಾಜುಯೇಟ್ ಮತ್ತು ನಾನ್ ಗ್ರಾಜುಯೇಟ್ 2 ಪೇಪರ್ಗಳನ್ನ ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರಶ್ನೆಗಳನ್ನ ಕಂಪ್ಲೀಟ್ ಅನಾಲಿಸಿಸ್, ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ. ಸೊ ಇಷ್ಟು ಕಾನ್ಸೆಪ್ಟ್ಗಳು ತಿಳ್ಕೊಂಡಿದ್ರು ಸಫಿಷಿಯಂಟ್ ಆಗಲ್ಲ, ಬಟ್ ಏನ್ ಮಾಡೋಕ್ಕಾಗಲ್ಲ, ಎಲ್ಲವನ್ನೂ ಪಾಠ ಮಾಡ್ಬೇಕಂದ್ರೆ ಬಹಳಷ್ಟು ಟೈಮ್ ಬೇಕಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಒಂದೊಂದೇ ಟಾಪಿಕ್ ಮಾಡ್ತಾ ಹೋದಾಗ ಸೊ ಮುಂದೆ ಬರ್ತಕ್ಕಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ, ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.